ನಮಸ್ಕಾರ. 81ನೆಯ ಲೀಲಾ ಜಲನ್ಯಾಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮರದ ಸರ್ ಕೇಳ್ತಾ ಇದೆಯಲ್ಲ? ಸಮರ ಕುರಿತಾದ ಉಪನ್ಯಾಸ ಸರಣಿಯ ನಂತರ ಮತ್ತೊಂದು ಮುಖ್ಯ ವಿಷಯದ ಕುರಿತು ಇವತ್ತು ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ ಸರ್ ಅವರು. ಇದು ದ್ವಂದ್ವ ಅಥವಾ ಡೈಲಮ ಬಹುಶಃ ನಮ್ಮ ಎಲ್ಲರ ಬದುಕಿನ ಒಂದು ಅವಿಭಾಜ್ಯ ಅಂಗವೇ ಅಂತಂದ್ರೆ ತಪ್ಪಿಲ್ಲ. ಈ ದ್ವಂದ್ವ ಮೂಡಲಿಕ್ಕೆ ಕಾರಣ ಏನು, ಅದರ ಪರಿಣಾಮ, ಹಾಗೆ ಅದರ ಮುನ್ನೆಚ್ಚರಿಕೆ ಮತ್ತು ಅದರ ಪರಿಹಾರದ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ಜೊತೆಗೆ ನಿರ್ದ್ವಂದ್ವ, ಬಹುಶಃ ನಿರ್ದ್ವಂದ್ವ ಅನ್ನೋ ಶಬ್ದ ಗೀತೆಯಲ್ಲೂ ಕೂಡ ಭಾಳಷ್ಟು ಕಡೆ ಬರುತ್ತೆ. ನಿರ್ದ್ವಂದ್ವ ಆಗಿದ್ದರ ಅನುಕೂಲ ಏನು, ಅದರ ನಿರ್ವಹಣೆ ಮಾಡೋದು ಹೇಗೆ, ನಿರ್ದ್ವಂದ್ವರಾಗಿರೋದು ಹೇಗೆ, ಈ ಎಲ್ಲ ವಿಚಾರಗಳ ಕುರಿತು ಸರ್ ಅವರು ಬೆಳಕಿಲ್ಲಿಕ್ಕಿದ್ದಾರೆ. ಬಹುಶಃ ಇವತ್ತಿನ ಉಪನ್ಯಾಸ ನಮ್ಮೆಲ್ಲರಿಗೂ ಬಹು ಉಪಯೋಗಿ ಆಗಲಿಕ್ಕಿದೆ. ಯಾಕೆಂದರೆ ಹಲವಾರು ಸಂದರ್ಭಗಳಲ್ಲಿ ನಾವು ದ್ವಂದ್ವದಿಂದ ಬಾಳುವಂಥದ್ದು ಅಥವಾ ದ್ವಂದ್ವಕ್ಕೆ ಒಳಗಾಗುವಂಥದ್ದು ಸಹಜ. ಹಾಗಾಗಿ ಇವತ್ತಿನ ಉಪನ್ಯಾಸ ಪ್ರಯೋಜನಕಾರಿ ಕೂಡ ಆಗಲಿಕ್ಕಿದೆ ಅಂತ ಆಶಿಸ್ತಾ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವ್ರಿಗೂ ಸ್ವಾಗತ ಕೋರ್ತಾ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೀನಿ. ಮಾತನಾಡಿಸುವ ಪ್ರೇರಣೆ ನೀಡುತ್ತಿರುವ ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ದ್ವಂದ್ವ ಅನ್ನುವ ಶಬ್ದ ಡೈಲೆಮಾ ಅಂತ ಇಂಗ್ಲಿಷ್ನಲ್ಲಿ ಅನುವಾದ ಆಗುತ್ತೆ. ಡೈ ಅಂದರೆ ಎರಡು, ಲೆಮ್ಮ ಅಂದರೆ ಪ್ರಪೋಸಿಷನ್ ಅಥವಾ ಎರಡು ಸೂಚನೆಗಳು ಅಂತ ಅಷ್ಟೇ ಅರ್ಥ. ಡೈಲೆಮಾ ಅಂದರೆ ಎರಡು ಸೂಚನೆಗಳು ಅಂತ ಅರ್ಥ. ಎರಡು ಸೂಚನೆಗಳು ಅನೇಕ ಸಾರಿ ಬಂದೇ ಬರುತ್ತೆ. ಒಂದು ಸಭೆಯಲ್ಲಿ ಇನ್ನೂ ಅನೇಕ ಸೂಚನೆಗಳು ಬರುತ್ತೆ. ಮಲ್ಟಿ ಲೆಮ್ಮ ಅಂತಾನು ಕರಿಬೋದು. ಬಹುದು ಸೂಚನೆಗಳು ಬರುತ್ತೆ. ಆದರೆ ಸಮಸ್ಯೆ ಬರೋದು ಎಲ್ಲಿ ಅಂತಂದ್ರೆ ಈ ಎರಡು ಅಭಿಪ್ರಾಯ ಇರೋದ್ರಲ್ಲ. ಆ ಎರಡು ಅಭಿಪ್ರಾಯದಲ್ಲಿ ಒಂದು ಆಯ್ಕೆಯನ್ನು ಮಾಡಬೇಕಾಗಿ ಬಂದಾಗ ಸಮಸ್ಯೆ ಶುರುವಾಗುತ್ತೆ. ಆದ್ದರಿಂದ ಸಮಸ್ಯೆ ಇರದ ದ್ವಂದ್ವಗಳು ಬೇರೆ, ಸಮಸ್ಯೆಯನ್ನು ಸೃಷ್ಟಿ ಮಾಡುವ ದ್ವಂದ್ವಗಳು ಬೇರೆ. ಹಾಗೆ ನೋಡಿದ್ರೆ ದ್ವಂದ್ವ ಎಲ್ಲ ಕಡೆಯಲ್ಲೂ ಇದೆ ಅನ್ನೋದಕ್ಕೆ ನಾವು ಏನು ತುಂಬಾ ಕಷ್ಟಪಟ್ಟು ಉದಾಹರಣೆ ಕೊಡಬೇಕಾಗಿಲ್ಲ. ಕಾಲದಲ್ಲಿ ದ್ವಂದ್ವ, ಹಗಲು ರಾತ್ರಿ ಇದೆ. ಪ್ರಕೃತಿಯಲ್ಲಿ ದ್ವಂದ್ವ, ಜೀವಿ ನಿರ್ಜೀವಿ ಇದೆ. ನದಿ ಹರಿಯುವಾಗ ಎರಡು ಕವಲಾಗುತ್ತೆ, ದ್ವಂದ್ವ ಆಗುತ್ತೆ. ತಿರ್ಗಾ ಅದು ಕೂಡ್ಕೊಳ್ಳುತ್ತೆ, ಅದು ಆಮೇಲಿನ ಮಾತು ಇರಲಿ. ಕೂಡ್ಕೊಳ್ಳದಲ್ಲೇನೂ ಇರ್ಬೋದು, ಶ್ರೀರಂಗಪಟ್ಟಣದಲ್ಲಿ ಕೂಡಿದೆ, ಬೇರೆ ಕಡೆ ಕೂಡದಲ್ಲೇನೂ ಇರ್ಬೋದು. ಏನೇ ಆಗಲಿ ಆತ್ಮೀಯರೇ, ದ್ವಂದ್ವ ಅನ್ನೋದು ಜಗತ್ತಿನಲ್ಲಿದೆ. ಆಯಿತು, ನಮ್ಮ ಮನಸ್ಸಿನಲ್ಲಿದೆಯೋ? ಖಂಡಿತವಾಗಿ ಮನಸ್ಸಿನಲ್ಲಿ ದ್ವಂದ್ವ ಇದ್ದೇ ಇದೆ. ಆ ಮನಸ್ಸಿನ ದ್ವಂದ್ವೇ ನಮ್ಮನ್ನ ವಾಸ್ತವವಾಗಿ ದ್ವಂದ್ವದ ಬಗ್ಗೆ ತಿಳ್ಕೋಬೇಕು ಅನ್ನುವಂಥ ಇಕ್ಕಟ್ಟಿಗೆ ತಂದದ್ದೇ ಆ ಮನಸ್ಸಿನ ದ್ವಂದ್ವ. ನನ್ನ ಗಮನದಲ್ಲಿ ಹೇಳೋದಾದ್ರೆ ಯಾಕಪ್ಪ ಅಂದ್ರೆ ಈ ದ್ವಂದ್ವಗಳಿದ್ರೆ ನಮ್ಗೇನ ಅದ್ರ ಪಾಟಿಗೆ ಅದು ಇರುತ್ತೆ ಅಂತ ಅನ್ಕೋಬಹುದಾಗಿತ್ತು. ಆದ್ರೆ ಜಗತ್ತಿನಲ್ಲಿ ದ್ವಂದ್ವ ಇದೆ, ಮನದಲ್ಲಿ ದ್ವಂದ್ವ ಇದೆ. ಆ ಮನದ ದ್ವಂದ್ವ ಇನ್ನೂ ಅತಿರೇಕವಾಗಿ ಒಂದು ಮನೋರೋಗ ಆದ್ರೆ ಅದನ್ನ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಲೂ ಕರೀತಾರೆ, ಸೀಳು ವ್ಯಕ್ತಿತ್ವ ಅಂತ ಕರೀತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯೇ ಒಂದು ಕ್ಷಣದಲ್ಲಿ ಪ್ರವೃತ್ತಿ ಮಾರ್ಗದ ಅತಿರೇಕ, ಇನ್ನೊಂದು ಕ್ಷಣದಲ್ಲಿ ನಿವೃತ್ತಿ ಮಾರ್ಗದ ಅತಿರೇಕಕ್ಕೆ ಹೋದಾಗ ಆ ಎರಡರ ಮಧ್ಯೆ ತಾಕಲಾಟವ ಶುರುವಾಗುತ್ತಲ್ಲ. ಹಾಗೆ ಒಂದು ಇದ್ದಾಗ ಗದ್ದಲವೇ ಇಲ್ಲ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಗಾದೆನೇ ಇದೆಯಲ್ಲ. ಒಂದು ಯಾವಾಗ ಎರಡಾಗುತ್ತೆ ಅವಾಗ ಶುರುವಾಗುತ್ತೆ ಎಲ್ಲ ಗದ್ದಲ. ಅದು ಆ ಎರಡು ನಿರ್ಧಾರದ ಸುದ್ದಿಗೆ ಬಂದಾಗ ಇರ್ಲಿ. ಅಂತೂ ಮನದಲ್ಲಿ ಗೊಂದಲ, ಜಗದಲ್ಲಿ ಗೊಂದಲ, ನಾವು ಕಲ್ಪಿಸಿಕೊಂಡಿರುವ ದೇವರಲ್ಲೂ ಗೊಂದಲ ಇದೆ. ಉದಾಹರಣೆಗೆ DVG ಅವರೇ ಶ್ಯಾಮಸುಂದರನವನೇ ಚಕ್ರಿ ನರಹರಿಯಂತೆ, ಸೋಮಶಂಕರನವನೇ ಕಾಲಭೈರವನಂತೆ, ಹೈಮಾವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ, ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ ಅಂತ ಹೇಳ್ತಾರೆ. ನೋಡಿ, ಎರಡು ತದ್ವಿರುದ್ಧವಾದ್ದು. ಪ್ರೇಮ ಅನ್ನೋದು ಪ್ರೀತಿ, ಘೋರ ಅನ್ನೋದು ಇನ್ನೊಂದು. ಅದು ಎರಡು ಒಂದೇ. ಯಾಕೆ ಅಂದ್ರೆ ಒಂದೇ ವ್ಯಕ್ತಿ ಬೇರೆ ಬೇರೆ ಸಂದರ್ಭದಲ್ಲಿ
ಎರಡು ರೀತಿಯ ಒಂದೇ ಶಕ್ತಿ ಎರಡು ರೀತಿಯಲ್ಲಿ ಹರಿಯುತ್ತೆ ಅನ್ನುವ ದೃಷ್ಟಿಯಲ್ಲಿ ಹೇಳಿದಾಗ ಈ ಎರಡೂ ಮತ್ತೆ ಒಂದರ ಕಣ್ಣು ಮುಚ್ಚಾಲೆ ಆಟವೇ ಜೀವನ. ಈ ಕಣ್ಣು ಮುಚ್ಚಾಲೆ ಆಟದ ಜೀವನದಲ್ಲಿ ದ್ವಂದ್ವದ ಪಾತ್ರ ಬಹಳ ಮುಖ್ಯವಾದದ್ದು ಅಂತ ಅನ್ನೋದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಆ ದ್ವಂದ್ವ ನಮ್ಗೆ ಯಾರಿಗೂ ಬೇಡ. ದ್ವಂದ್ವದ ಪರವಾಗಿ ಯಾರು ವಾದ ಮಾಡಿದ್ರೆ ಯಾರು ವಾದ ಮಾಡಲ್ಲ. ಅಯ್ಯಪ್ಪ ಆ ದ್ವಂದ್ವ ಯಾರಿಗ್ ಬೇಕು, ನಂಗೇನು ಬೇಡ ಅಂತ ಹೇಳ್ತಾರೆ. ಆದರೆ ಎಲ್ಲರಲ್ಲೂ ದ್ವಂದ್ವ ಇದೆ. ಯಾವ ದ್ವಂದ್ವವನ್ನು ನಾವು ವಿರೋಧಿಸ್ತೀವೋ ಅದು ನಮ್ಮೊಳಗೆ ಇದೆ. ಒಂದು ಸಾಮಾನ್ಯ ವಿಷಯ, ನನ್ನ ತಂಗಿ ಮನೆಗೆ ಅತಿಥಿಗಳು ಬಂದಾಗ 3-4 ಬಗೆ ಅಡುಗೆ ಮಾಡಿರೋಳು. ಮೊದ್ಲು ಯಾವ್ದು ಬಡಿಸ್ಲಿ ಅಂತ ಕೇಳ್ತಿದ್ದು. ನಾನು ಹೇಳಿದೆ ಎಲ್ಲವನ್ನೂ ತಿನ್ನುವಾಗ ಯಾವ್ದು ಮೊದ್ಲು ಬಡಿಸಿದ್ರೇನು, ಯಾವ್ದು ಆಮೇಲೆ ಬಡಿಸಿದ್ರೇನು, ಯಾಕೆ ಗೊಂದಲ ಮಾಡ್ಕೋತೀಯ, ದ್ವಂದ್ವ ಮಾಡ್ಕೋಬೇಡ ಅಂತ. ದ್ವಂದ್ವ ಮಾಡಿಕೊಳ್ಳದೆ ಬದುಕಬೇಕೆಂಬ ಕನಸು ನಮ್ಮೊಳಗೆ ಇದೆ, ದ್ವಂದ್ವವೂ ನಮ್ಮೊಳಗೆ ಇದೆ. ಆ ದ್ವಂದ್ವವನ್ನು ಮೀರಲಾಗದೆ ನಾವು ಅದರ ಸುಳಿಗೆ ಸಿಕ್ಕಾಕೋತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಈ ಉಪನ್ಯಾಸಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇರ್ಲಿ, ಈಗ ದ್ವಂದ್ವ ಅನ್ನೋವಂಥದ್ದು ಏನಾಗತ್ತಪ್ಪ ಅಂತಂದ್ರೆ, ಕೆಲವು ಸಾರಿ ಈಗ ಶ್ಯಾಮಸುಂದರ ನವನ ಚಕ್ರಿ ನರಹರೆ ಅಂತ ಅನ್ನೋದೇ ತಗೊಳ್ಳಿ. ಅದು ಎರಡು ದ್ವಂದ್ವ ಏಕು ಅನ್ನೋದೇ ಅನುಮಾನ. ಯಾಕೆಂದ್ರೆ ತೋರಿಕೆಗೆ ದ್ವಂದ್ವ ಕಾಣುತ್ತೆ, ಆ ಎರಡು ಪಾತ್ರವನ್ನು ವಹಿಸ್ತಾ ಇರೋದು ವ್ಯಕ್ತಿ ಒಬ್ರೆ. ಹಾಗೆ ನನ್ನ ಮನಸ್ಸಿನಲ್ಲಿ ದ್ವಂದ್ವ ಬೇಕು ಬೇಡ ಅಂತ ಅನ್ಸತ್ತೆ, ಅದೇ ಒಂದು ದ್ವಂದ್ವ, ಅದು ನನ್ನೊಳಗಿದೆ. ಹಾಗಾಗಿ ಇರುವುದು ಬೇರೆ, ತೋರಿಕೆ ಬೇರೆ, ವಾಸ್ತವ ಬೇರೆ. ತೋರಿಕೆಯ ದ್ವಂದ್ವ ವಾಸ್ತವದಲ್ಲಿ ದ್ವಂದ್ವವಲ್ಲದೆ ಇರ್ಬೋದು, ಅಥವಾ ವಿರುದ್ಧವಾಗ್ಬೋದು. ವಾಸ್ತವದಲ್ಲಿ ದ್ವಂದ್ವ ತೋರಿಕೆಯಲ್ಲಿ ಏಕತೆಯಾಗಿ ಕೂಡ ಕಾಣ್ಬೋದು. ಆದ್ದರಿಂದ ಈ ದ್ವಂದ್ವದ ಕಣ್ಣು ಮುಚ್ಚಾಲೆ ಆಟ ಅತ್ಯಂತ ನಿಗೂಢವಾದದ್ದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈಗ ಏನಪ್ಪ ಅಂತಂದ್ರೆ, ನಾವು ದ್ವಂದ್ವವನ್ನು ವಿರೋಧಿಸುತ್ತಾನೆ ಯಾಕೆ, ದ್ವಂದ್ವ ಇರ್ಕೂಡ್ದು ಅಂತ ನಾವು ಯಾಕೆ ಅನ್ಕೋತಾ ಇದ್ದೀವಿ ಅಂತಂದ್ರೆ, ಒಂದು ಲೋಲಕವನ್ನು ಗಮನಿಸಿ, ಒಂದು ಪೆಂಡುಲಮ್. ಆ ಪೆಂಡುಲಮ್ ಏನ್ ಮಾಡುತ್ತೆ, ಲೋಲಕ ಈ ಕಡೆ ಹೋಗುತ್ತೆ, ಈ ಕಡೆ ತುದಿಗೆ ಹೋಗುತ್ತೆ, ಅಲ್ಲಿರಲ್ಲ, ಈ ಕಡೆ ತುದಿಗೆ ಬರುತ್ತೆ. ಹೋಗ್ಲಿ, ಎಲ್ಲರೂ ಇರುತ್ತಾ, ಇರಲ್ಲ, ಈ ಕಡೆ ತುದಿಗೆ ಬರುತ್ತೆ. ಹಾಗೆ ಪೆಂಡುಲದ ಅಥವಾ ಲೋಲಕದಲ್ಲಿ ಚಲನೆ ಇದೆ, ಆದರೆ ಪ್ರಗತಿ ಇಲ್ಲ, ಮುಂದಕ್ಕೆ ಹೋಗೋದಿಲ್ಲ. ಈಗ ಪೆಂಡುಲಮ್ ಅದಷ್ಟೇ ಜಾಗದಲ್ಲೇ ಇರುತ್ತೆ. ಹೆಚ್ಚು ಕಡಿಮೆ ಬಸ್ಸನ್ನ ಕ್ಲಚ್ ಗೇರಲ್ಲಿ ಹಾಕಿದಾಗ ಆ ಪೆಟ್ರೋಲ್ ಉಪಯೋಗ ಆಗ್ತಾ ಇರುತ್ತೆ, ಆದ್ರೆ ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ಅಂದ್ರೆ ಏನಾಯ್ತು, ನಮ್ಮ ಶಕ್ತಿ ಅನಗತ್ಯವಾಗಿ ನಿರುಪಯುಕ್ತವಾಗಿ ವ್ಯಯವಾಗುತ್ತೆ. ಎಲ್ಲಿ? ದ್ವಂದ್ವದಲ್ಲಿ. ಇದು ಸಮಸ್ಯೆ. ಆದ್ದರಿಂದ ನಿರ್ದ್ವಂದ್ವ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಯಾಕಪ್ಪ ಶಕ್ತಿನ ಅಪವ್ಯಯ ಮಾಡ್ತೀಯಾ? ದೋಣಿನ ಕಟ್ ಹಾಕ್ಬಿಟ್ಟು ಲಂಗರ್ ಹಾಕ್ಬಿಟ್ಟು ಎಷ್ಟು ಸರಿ ನೀವು ಹುಟ್ಟು ಹಾಕಿದ್ರು ದೋಣಿ ಅಲ್ಲೇ ಇರುತ್ತಲ್ಲ. ಆ ಲಂಗರಿಗೆ ಹಾಕಿದ ಹಡಗಿನಲ್ಲಿ ಹುಟ್ಟು ಹಾಕಿದ ಹಾಗೆ ನಮ್ಮ ಈ ದ್ವಂದ್ವದ ನಿರ್ವಹಣೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಈಗ ದ್ವಂದ್ವದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ ಅಂತ ಒಂದೇ ಅಲ್ಲ, ನಿರ್ಧಾರ ತೆಗೆದುಕೊಳ್ಳೋದು ಎಷ್ಟು ತಾಪತ್ರಯ ಇದ್ದು ಅಂದ್ರೆ, ಒಂದು ಸುಂದರವಾದ ಕಥೆ ತೆನಾಲಿ ರಾಮಕೃಷ್ಣನ ವಿಷಯದಲ್ಲಿ ಹೇಳೋದುಂಟು. ಒಬ್ಬ ಕಲಬೆರಕೆ ಎಣ್ಣೆ ಮಾರಿದ್ದ. ಅವನಿಗೆ ಏನ್ ಶಿಕ್ಷೆ ಕೊಡಬೇಕು ಅಂತ ಇವನು ದೊರೆ ಕೇಳ್ದ. ಅವಾಗ ತೆನಾಲಿ ರಾಮಕೃಷ್ಣ ಹೇಳಿದಂತೆ, ನೋಡಿ ಅವನಿಗೆ ಒಂದು ಚಾಯ್ಸ್ ಕೊಟ್ಬಿಡಿ, ಇಲ್ಲ 50 ಚಡಿ ಏಟಿರ್ಲಿ, ಇಲ್ಲ 500 ವರಹ ದುಡ್ಡು ಕಟ್ಲಿ, ಇಲ್ಲ ಅರ್ಧ ಚಂಬು ಅವ್ನು ಮಾರಿರೋ ಎಣ್ಣೆನೆ ಅವ್ನು ಕುಡೀಲಿ. ಅವನ್ ಕಲಬೆರಕೆ ಇಲ್ಲ ಅಂತ ಹೇಳ್ತಾನಲ್ಲ, ಕುಡೀಲಿ ಅಂತ. ಅದಕ್ಕೆ ರಾಜ ಸಿಟ್ಕೊಂಡಂತೆ, ಅಲ್ಲ ಯಾವ್ದಾದ್ರು ಒಂದ್ ಶಿಕ್ಷೆ ಕೊಡೋದು ಬಿಟ್ಟು ನೀನೇನು ಒಳ್ಳೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಿದೆಯಲ್ಲ, ಬಹು ಆಯ್ಕೆಯ ಪ್ರಶ್ನೆ ಇದ್ದಾಗಿದೆಯಲ್ಲ ನಿಂದು, ಯಾಕೆ ಹೀಗೆ ಕೇಳಿದೆ ಅಂತಂದಂತೆ. ನೀವು ನೋಡ್ತಾ ಇರಿ ಇನ್ನಂತೆ. ಅವನೇನ್ ಮಾಡ್ದ, ಆ ಮಾರಾಟಗಾರ ದುಡ್ಡು ಯಾಕೆ ಹಾಳು ಮಾಡೋದು, ಎಣ್ಣೆ ಕುಡಿತೀನಿ ಅಂತ ಹೋದ. ಅರ್ಧ ಎಣ್ಣೆ ಕುಡಿಯಕ್ಕೆ ಆಗ್ಲಿಲ್ಲ, ಬಿಟ್ಟ. ಆಮೇಲೆ ಏನ್ ಮಾಡ್ದ, ದುಡ್ಡು ಹೋಗುತ್ತಲ್ಲ ಅಂತ ಚಡಿ ಏಟ್ ತಿಂದ್ರು ಅದು ತಿನ್ನಕ್ಕಾಗ್ಲಿಲ್ಲ. ಅವನೆಂದೂ ತಿಂದವನಲ್ಲ. ಕೊನೆಗೆ 500 ದುಡ್ಡು ಕೊಟ್ಟ. ಅಂದ್ರೆ ಏನಾಯ್ತು, ಆಯ್ಕೆ ಕೊಟ್ರೆ ಸೆಲೆಕ್ಷನ್ ಮೇಡ್ ಈಸಿ ಅಂತ ಎಲ್ಲ ಅಂಗಡಿಗಳಲ್ಲೂ ಹಾಕಿರ್ತಾರೆ, ಅದರ ಸೆಲೆಕ್ಷನ್ ಮೇಡ್ ಡಿಫಿಕಲ್ಟ್ ಅಂತ ಆಗುತ್ತೆ. ಹಾಗಾಗಿ ತೆನಾಲಿ ರಾಮಕೃಷ್ಣ ದೊರೆಗೆ ಹೇಳಿದಂತೆ, ನಾವು ಯಾರನ್ನಾರು ಹಾಳು ಮಾಡ್ಬೇಕು ಅಂದ್ರೆ ಅವ್ರಿಗೊಂದು ದ್ವಂದ್ವ ಸೃಷ್ಟಿ ಮಾಡ್ಬಿಡಿ, ಅವರು ಅವಾಗ ಇದೋ ಅದೋ ಅಂತ ಹಾಳಾಗ್ತಾರೆ ಅಂತ.
ಇಲ್ಲಾರು ಈ ಕಥೆಯಲ್ಲಿ ಆ ಮಾರಾಟ ಮಾಡಿದಂಥ ಮೋಸಗಾರನಿಗೆ ಮೂರರಲ್ಲೂ ಹಣದ ಮೇಲೂ ಆಸೆ ಆಯ್ತಲ್ಲ, ಹಣ ಹಾಗೇನೆ ತಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಕಾಡ್ತಾ ಇದೆ ಅಂತ. ಯಾವ ಆಸೆಯೂ ಇಲ್ದಲೇನೆ ದ್ವಂದ್ವ ಇರೋ ಅಂಥದ್ದನ್ನ ಇಂಗ್ಲಿಷ್ನಲ್ಲಿ ಹೇಳೋದುಂಟು. ಅದನ್ನ ಬ್ಯೂರಿಡಾನ್ಸ್ ಆಸ್ ಅಂತ ಕರೀತಾರೆ. ಬ್ಯೂರಿಡಾನ್ಸ್ ಆಸ್ ಅಂದ್ರೆ ಏನು ಅಂದ್ರೆ, ಒಂದು ಕತ್ತೆ ನಿಂತಿದೆ, ಆ ಕತ್ತೆಗೆ ಎರಡು ಮೆದೆಗಳು ಕಾಣ್ತಾ ಇದೆ, ಎರಡು ಮೆದೆಗಳಲ್ಲೂ ಸಮಾನ ಪ್ರಮಾಣದ ಹುಲ್ಲಿದೆ, ಎರಡು ಮೆದೆಯೂ ಸಮಾನ ದೂರದಲ್ಲಿದೆ. ಆಗ ಆ ಕತ್ತೆಗೆ ಅನುಮಾನ ಏನು, ನಾನು ನ್ಯಾಯವಾಗಿ ಯಾವ ಕಡೆಗೆ ಹೋಗ್ಬೇಕು, ಈ ಕಡೆಗೆ ಹೋಗ್ಲೋ ಆ ಕಡೆಗೆ ಹೋಗ್ಲೋ ಅಂತ. ಆದರೆ ಅದಕ್ಕೆ ನಿರ್ಧಾರ ಮಾಡೋಕ್ಕಾಗ್ತಿಲ್ಲ. ಈ ಕಡೆ ಹೋಗುತ್ತೆ, ಅದಕ್ಕೆ ಅನ್ಯಾಯ ಮಾಡಿದಾಗತ್ತಲ್ಲ ಮದೆ ಅಂತ ವಾಪಸ್ ಬರುತ್ತೆ, ಈ ಕಡೆ ಹೋಗುತ್ತೆ, ಆ ಮೆದೆಗೆ ಅನ್ಯಾಯ ಮಾಡಿದ್ನಲ್ಲ ಅಂತ ವಾಪಸ್ ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಈ ಕಡೆ ಆ ಕಡೆ ಓಡಾಡ್ತಾ ಹುಲ್ಲೇ ತಿಂದಲೇ ಕತ್ತೆ ಸತ್ತು ಹೋಗುತ್ತೆ ಅನ್ನುವಂಥ ಮಾತು. ಅದನ್ನೇ ಬ್ಯೂರಿಡಾನ್ಸ್ ಆಸ್ ಅಂತ ಕರೆಯುವಂಥದ್ದು. ಯಾವಾಗ ನಾವು ಸಂತೋಷ ಪಡಬೇಕಾದ ಜಾಗವೋ ಅಲ್ಲಿ ದ್ವಂದ್ವ ಮಾಡಿಕೊಂಡು ಎರಡೂ ಮಾಡ್ದಲೇನೆ ಹಾಳಾಗ್ತೀವಿ. ಕನ್ನಡದಲ್ಲಿ ಈ ಕಥೆ ಬ್ಯೂರಿಡಾನ್ಸ್ ಆಸೆ ಕಥೆ ಕನ್ನಡದಲ್ಲಿ ಇಲ್ವೋ, ನಾನು ಕನ್ನಡ ಗೊತ್ತಿಲ್ಲದೆಲ್ಲ ಹೇಳಲಿಲ್ಲ. ಕನ್ನಡದಲ್ಲಿ ಏನಿದೆ ಹೇಳಿ, ಎರಡು ಕಣಕ್ಕಾದ ದಾಸಯ್ಯ ಕೆಟ್ಟ ಅಂತ ಒಂದು ಗಾದೆ ಇದೆ. ಈ ಕಣಕ್ಕೆ ಹೋದ್ರೆ ಅಲ್ಲಿ ಜಾಸ್ತಿ ಕೊಡ್ತಾರೇನೋ ಅಂತ ಅಲ್ಲಿಗೆ ಹೋದ, ಅಲ್ಲಿನೂ ಆಗಿರ್ಲಿಲ್ಲ, ಈ ಕಡೆ ಹೋದ. ಈ ಓಡಾಟದಲ್ಲಿ ಮಧ್ಯದಲ್ಲಿ ಅವನು ಎರಡು ಕಣನೂ ಉಪಯೋಗ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಒಂದು ಗಾದೆ ಅದಿದೆ. ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅನ್ನುವಂಥ ಗಾದೆ ಇದೆ. ಅದರಿಂದ ಇನ್ನು ತುಂಬಾ ವಿಚಿತ್ರ ಅಂದ್ರೆ, ವಿಶ್ವ ಸಾಹಿತ್ಯವನ್ನು ಗಮನಿಸಿದ್ರೆ ಡೈಲಮಾದಿಂದ ಆಗುವ ಘಾಸಿಯನ್ನು ಕುರಿತು ಅತ್ಯಂತ ಹೆಚ್ಚಿನ ಸಂಖ್ಯೆಯ ಗಾದೆಗಳು ಎಲ್ಲಾ ಭಾಷೆಯಲ್ಲೂ ಇದೆ. ಅದಕ್ಕೆ ದ್ವಂದ್ವದ ಮಹತ್ವ ಹೆಚ್ಚು ಅಂತ ನಾವು ಅದಕ್ಕೆ ಪುರಾವೆ. ಅಷ್ಟೊಂದು ಗಾದೆ ಯಾಕೆ ಮಾಡ್ಬೇಕಾಗಿತ್ತು, ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಯಾಕೆ ಮಾಡ್ತಿದ್ದಾರೆ, ಎಲ್ಲಾ ಪ್ರದೇಶದಲ್ಲೂ ಯಾಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಇನ್ನು ಸಾಹಿತ್ಯದಲ್ಲಂತೂ ಕೇಳೋಗೋದೇ ಇಲ್ಲ. ಇವಳ ಮಗ್ಗುಲೊಳಿರಲು ಅವಳ ಚಿಂತೆ, ಅವಳ ಮಗ್ಗುಲೊಳಿರಲು ಇವಳ ಚಿಂತೆ, ಅವಳಿಂದ ಸುಖವಿಲ್ಲ ಇವಳಿಂದ ಫಲವಿಲ್ಲ, ಇಬ್ಬರ ಸಂಘ ಅಭಿಮಾನ ಭಂಗ ಅಂತ ಪುರಂದರದಾಸರು ಬರೀತಾರೆ. ಹೀಗಾಗಿ ನಾವು ದ್ವಂದ್ವಗಳಿಗೆ ಒಳಗಾಗ್ತಾ ಇದ್ದೀವಿ, ದ್ವಂದ್ವದಿಂದ ಹೊರಗೆ ಬರೋದು ಗೊತ್ತಾಗ್ತಾ ಇಲ್ಲ. ಆ ಹೊರಗೆ ಬರೋದು ಗೊತ್ತಾಗ್ಬೇಕಾದ್ರೆ ಏನಾಗ್ಬೇಕಾಗುತ್ತೆ, ನಾವೇ ಹೇಗೆ ಈ ದ್ವಂದ್ವದಿಂದ ಹೊರಗೆ ಬರೋದು ಅಂತ ಇನ್ನು ಮುಂದೆ ನೋಡೋಣ. ಅದಕ್ಕೆ ಮುಂಚೆ ಇನ್ನು ನಾವು ತಿಳ್ಕೋಬೇಕಾದಂತ ಬೇಕಾದಷ್ಟು ಅಂಶಗಳಿವೆ. ದ್ವಂದ್ವಗಳು ಹೇಗೆ ಹುಟ್ಟತ್ವೆ ಅನ್ನೋದ್ರಿಂದ ಪ್ರಾರಂಭ ಮಾಡ್ತೀನಿ ನಾನೀಗ. ದ್ವಂದ್ವಗಳು ನೋಡಿ ಗುಣವನ್ನ ಆಧರಿಸಿ ಹುಟ್ಟುತ್ತೆ. ಈಗ ರೂಪ, ನಮ್ಮೆಲ್ರಿಗೂ ನಮ್ಮದೇ ಆದಂಥ ರೂಪ ಇದೆ. ಸ್ವರೂಪ ಕುರೂಪ ಒಂದು ರೂಪ ಇದೆ, ಎಲ್ಲರಿಗೂ ಒಂದು ರೂಪ ಇದೆ. ಅದ್ರ ಬಗ್ಗೆ ನಮಗೆ ದ್ವಂದ್ವ ಉಂಟಾಗೋದೇ ಇಲ್ಲ. ನಮ್ಮ ಹೆಸರುಗಳು ಬೇರೆ, ಇಬ್ಬರ ಹೆಸರು ಒಂದೇ ಇದ್ರೆ ಚೆನ್ನಾಗಿತ್ತು ಅಂತ ನಾವೆಂದೂ ಅಂದ್ಕೊಳ್ಳೋದಿಲ್ಲ. ಅದು ದ್ವಂದ್ವದ ಕಾರಣ. ಅದು ನಾನಾತ್ವ, ಎರಡರ ನಾನಾತ್ವನೂ ಒಪ್ಕೊಂಡ್ಬಿಟ್ಟಿದೀವಿ. ರೂಪ ಗುಣದ್ದು, ರೂಪದ್ದು ಮತ್ತೆ ಹೆಸರಿಂದು, ನಾಮ ರೂಪದ್ದು ಒಪ್ಕೊಂಡ್ಬಿಟ್ಟಿದೀವಿ. ಆದ್ರೆ ಗುಣಕ್ಕೆ ಬಂದಾಗ ಮಾತ್ರ ದ್ವಂದ್ವ ಶುರುವಾಗುತ್ತೆ. ಯಾರು ಒಬ್ಬ ಮನುಷ್ಯನ ನೋಡಿದ್ರೆ ಅವನು ಒಳ್ಳೆಯವನೋ ಕೆಟ್ಟೋನೋ ಅಂತ ನಮ್ಮ ಅನುಮಾನ, ಹೊಸಬರನ್ನ ನೋಡಿದ್ರೆ ಒಳ್ಳೆಯವನೋ ಕೆಟ್ಟೋನೋ ಅಂತ ಅನುಮಾನ ಬರುತ್ತೆ. ನಿಧಾನವಾಗಿ ಆಲೋಚನೆ ಮಾಡಿ ಹಾಗೆ ವರ್ಗೀಕರಣ ಮಾಡಕ್ಕಾಗತ್ತೆ? ಖಂಡಿತ ಆಗಲ್ಲ. ಯಾಕೆ ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಕೆಲವು ಗುಣಗಳು ಒಳ್ಳೇದಿರುತ್ತೆ, ಕೆಲವು ಗುಣಗಳು ಕೆಟ್ಟದಿರುತ್ತೆ. ಹೇಗೆ ವರ್ಗೀಕರಣ ಮಾಡ್ತೀರಾ ನೀವು? ಆದ್ರೂ ನಮ್ಗೆ ಏನೋ ಸರಳವಾಗ್ಬೇಕು, ಸರಳಗೊಳಿಸ್ಬಿಟ್ಟು ಅವ್ನು ಒಳ್ಳೆಯವನೋ ಕೆಟ್ಟೋನೋ ಅಂತ ಹೇಳ್ಬಿಡ್ಬೇಕು ನಿಮ್ಮಲ್ಲಿ. ಈ ರೀತಿಯಾದಂತಹದ್ದು ಗುಣಾಧಾರಿತವಾದಂಥದ್ದು ಯಾವಾಗಲೂ ಒಂದು ದ್ವಂದ್ವವನ್ನು ಉಂಟು ಮಾಡುತ್ತೆ. ಈಗ ನಮಗೆ ಸುಖ ದುಃಖ ಅನ್ನೋದು ದ್ವಂದ್ವ ಇದೆ. ಅಲ್ಲಮ್ಮ ಪ್ರಭು ಹೇಳ್ತಾನೆ, ಸುಖ ಬಲ್ಲಾತ ಸುಖಿಯಲ್ಲ, ದುಃಖ ಬಲ್ಲಾತ ದುಃಖಿಯಲ್ಲ, ಸುಖ ದುಃಖ ಬಲ್ಲಾತ ಜ್ಞಾನಿಯಲ್ಲ ಅಂತಾನೆ. ಅಂದ್ರೆ ಜ್ಞಾನದ ಮೊದಲನೆಯ ಲಕ್ಷಣವೇ ಸುಖ ದುಃಖದ ದ್ವಂದ್ವವನ್ನು ಮೀರೋದು ಅಂತ ಅವನು ಹೇಳೋ ರೀತಿ ಹಾಗೆ. ನಾವೇನು ಅನ್ಕೊಂಡಿದ್ವಿ, ಸುಖ ಬಲ್ಲಾತ ಸುಖಿ ಅನ್ಕೋತೀವಿ. ಯಾಕೆ? ನಂಗೆ ಸುಖ ಅಂದ್ರೆ ಏನು ಅಂತ ಗೊತ್ತು, ಮಾಡ್ಕೊಂಡ್ಬಿಡ್ತೀನಿ ಅಂತ. ಸುಖ ಅಂದ್ರೆ ನಿಂಗೆ ಏನು ಅಂತ ಗೊತ್ತು, ನೀ ಮಾಡ್ಕೊಳಕ್ ಹೋದಾಗ ನಿಂಗೆ ಬರೋ ಸುಖ ನೀನ್ ಕಲ್ಪಿಸ್ಕೊಂಡು ಸುಖ ಎಂದೂ ಬರೋದಿಲ್ಲ. ಅದರಿಂದ ಸುಖ ಬಲ್ಲಾತ ಸುಖಿ ಅಲ್ಲ, ದುಃಖ ಬಲ್ಲಾತ ದುಃಖಿ ಅಲ್ಲ. ಅವನು ದುಃಖ ಮೊದಲೇ ಗೊತ್ತಿರುತ್ತೆ, ಹೇಗೂ ದುಃಖ ಬರುತ್ತೆ ಅಂತ. ಈಗ ಸತ್ತೋಗ್ತಾರೆ ಅಂತ ಗೊತ್ತಿದ್ರೆ ಅವ್ರು ಸತ್ತೋದ್ರು ಅಂತ ಹೇಳಿದ್ರೆ ಏನು ಅನ್ಸೋದೇ ಇಲ್ಲ. ಹಾಗಾಗಿ ದುಃಖ ಬಲ್ಲಾತ ದುಃಖಿ ಅಲ್ಲ ಅಂತಾನೆ. ಇವೆರಡು ಬಿಟ್ಬಿಡಿ, ಮುಂದಿನ ಭಾಗ ನೋಡಿ, ಸುಖ ದುಃಖ ಬಲ್ಲಾತ ಜ್ಞಾನಿ ಅಲ್ಲ. ಹಾಗಾದ್ರೆ ಅವ್ನು ದ್ವಂದ್ವದಿಂದ ಹೇಗೆ ಮೀರ್ದ? ನಾವು ದ್ವಂದ್ವ ಮೀರ್ಬೇಕು ಅಂತ ತಾನೇ ನಾವು ಈ ಚರ್ಚೆಯಲ್ಲಿ ಕೂತಿರೋವಂಥದ್ದು. ಅವ್ನು ಹೆಂಗ್ ಮೀರ್ದ?
ಸುಖವೂ ನನ್ನ ಕೈಲಿಲ್ಲ, ದುಃಖವೂ ನನ್ನ ಕೈಲಿಲ್ಲ, ಕೆಲಸ ಮಾಡೋದು ಮಾತ್ರ ನನ್ನ ಕೈಲಿದೆ. ಆದ್ರಿಂದ ಈ ಎರಡೂ ಕೂಡ ನನ್ನ ಕೈಲಿಲ್ಲದ್ರ ಬಗ್ಗೆ ನಾನು ಹೀಗೆ ಆಗ್ಬೇಕು ಅಂತ ಹಠ ಮಾಡ್ತಿದ್ದೀನಲ್ಲ, ಅದು ಅಜ್ಞಾನ ಅಂತ. ಹಾಗಾಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸಾವು ನಮ್ಮ ಕೈಲಿಲ್ಲ ಅಂತ, ಆದ್ರೂ ಯಾರು ತೀರ್ಕೊಂಡಾಗ ವ್ಯಥೆ ಹಾಗೆ ಆಗುತ್ತಲ್ಲ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಜ್ಞಾನ ಅಂದ್ರೆ ದ್ವಂದ್ವವನ್ನು ಮೀರೋದೇ ಜ್ಞಾನ ಅನ್ನುವ ರೀತಿಯಲ್ಲಿ ಅಲ್ಲಿ ಅಲ್ಲಮ ಪ್ರಭು ಪ್ರಸ್ತಾಪ ಮಾಡಿರುವಂಥದ್ದು ಗಮನಿಸಬೇಕು. ಇರ್ಲಿ ಬಿಡಿ, ಇಲ್ಲಿ ಗುಣಾಧಾರಿತ ಜ್ಞಾನ ಅಂತ ಹೇಳಿದ್ನಲ್ಲ, ಗುಣಾಧಾರಿತವಾದ ವರ್ಗೀಕರಣ ಅಂತ. ಒಂದು ಹಾಳೆ ತಗೊಳ್ಳಿ, ಮಧ್ಯೆ ಒಂದು ಗೆರೆ ಹಾಕಿ, ನೀವು ಹಾಕಿದ್ದು ಒಂದು ಗೆರೆ ಆದ್ರೆ ಎರಡು ಭಾಗ ಸೃಷ್ಟಿಯಾಗುತ್ತೆ. ಯಾವಾಗ ನೀವು ಗುಣ ಅನ್ನೋದಕ್ಕೆ ವ್ಯಾಖ್ಯಾನ ಕೊಡ್ತೀರಾ, ಅದಲ್ಲೇ ಇರೋದು ಏನಾಗರೆ ದುರ್ಗುಣ ಅಂತ ಆಯ್ತು. ಹೀಗಾಗಿ ನೀವು ಒಂದು ಭಾಗ ಮಾಡಿದ್ರೆ, ಒಂದು ಗೆರೆ ಹಾಕಿದ್ರೆ ಎರಡು ಭಾಗ ಆಗುತ್ತೆ. ಆಗ ಏನಾಗುತ್ತೆ, ಎರಡು ಭಾಗ ಮಾಡಿದರೆ ಅಂತಂದ್ರೆ ಗುಣ ದುರ್ಗುಣಗಳು ಇದೋ ಅದೋ ಅನ್ನುವಂಥ ದ್ವಂದ್ವ ಶುರುವಾಗುತ್ತೆ, ಅಲ್ಲಿಂದ ಶುರುವಾಗುತ್ತೆ. ಅದರಿಂದ ಈಗ ನಾನು ಅವನ ಗುಣ ಏನಾರು ಇರ್ಲಪ್ಪ, ಅವನು ಪ್ರಕೃತಿಯ ಒಂಚೂರು, ನಾನು ಪ್ರಕೃತಿಯ ಒಂಚೂರು, ನನ್ನ ಗುಣಕ್ಕೆ ನಾನ್ ಕಾರಣ ಅಲ್ಲ, ಅವನ ಗುಣಕ್ಕೆ ಅವನ್ ಕಾರಣ ಅಲ್ಲ ಅಂತ ನಾ ಸುಮ್ಮನಿದ್ಬಿಟ್ಟು ಏಕತೆಯನ್ನು ಹುಡುಕಿದರೆ ಆ ದ್ವಂದ್ವ ಹೊರಟೋಗುತ್ತೆ. ಅದರಿಂದ ದ್ವಂದ್ವ ಸೃಷ್ಟಿಯಾದದ್ದೆಲ್ಲಿ, ಗುಣವನ್ನು ಹುಡುಕಿದ್ರಿಂದ. ಯಾಕೆಂದ್ರೆ ಗುಣ ಅಂತಿದ್ದ ಹಾಗೆ ದೋಷ ಅನ್ನೋದು ಹಿಂದೆ ಬರುತ್ತೆ. ಹಾಗಾಗಿ ಒಂದು ಗುಣ ದೋಷ ಎಲ್ಲರೂ ಅಂತ ಅನ್ಕೊಂಡ್ಬಿಟ್ರೆ ಅವಾಗ ಒಂದೇ ಆಗ್ತಿತ್ತು. ನಾವು ಯಾವಾಗ ಗುಣ ದೋಷವನ್ನ ಪ್ರತ್ಯೇಕಿಸಕ್ ಹೋಗ್ತೀವೋ ಆ ಪ್ರತ್ಯೇಕನೆಯಲ್ಲಿ ನಾವು ಇಕ್ಕಟ್ಟಿಗೆ ಸಿಕ್ಕಾಕೋತೀವಿ. ಒಂದು ಈಸೋಪನ ಕಥೆ ಇದೆ. ಈಸೋಪನ ಕಥೆಯಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಕೋತಿ ಬರ್ತಾ ಇತ್ತಂತೆ. ಅಲ್ಲಿ ಮರನ ಕತ್ತರಿಸೋರು ಏನ್ ಮಾಡಿದ್ರು, ಮರ ಅರ್ಧ ಕತ್ತರಿಸಿದ್ರು, ತಿರ್ಗಾ ವಾಪಸ್ ಹೊರಟೋಗುತ್ತೆ ಅಂತ ಅಲ್ಲಿ ಮಧ್ಯೆ ಒಂದು ಬೆಣೆ ಹಾಕಿದ್ರು. ಎರಡು ಫೀಲ್ಡ್ ಬಿಟ್ಟು ಮಧ್ಯೆ ಒಂದು ಬೆಣೆ ಹಾಕಿದ್ರು. ಆ ಕೋತಿ ಸುಮ್ಮನಿರ್ಲಾರ್ದೆ ಬಂದು ನೋಡ್ತು, ಆ ಬೆಣೆ ಕಾಣ್ತಲ್ಲ, ಕೈ ಹಿಡ್ಕೊಂಡು ಎಳೀತು. ಎಳೆದ್ರೆ ಏನಾಯ್ತು, ಆ ಬೆಣೆ ಕಿತ್ಕೊಂಡ್ ಬಂದ್ಬಿಟ್ಟು ಅವೆರಡು ಮತ್ತೆ ಕೂಡ್ಕೊಂಡ್ಬಿಡ್ತು. ಈ ಕೋತಿಯ ಬಾಲ ಅದಕ್ಕೆ ಸಿಕ್ಕಾಕೊಂಡು. ಹಾಗಾಗಿ ಇರುವ ದ್ವಂದ್ವವನ್ನ ದ್ವಂದ್ವವಾಗಿಯೇ ಸ್ವೀಕರಿಸಿ, ಅವಾಗಲೂ ತೊಂದರೆ ಇಲ್ಲ. ಒಂದುಗೂಡಿಸಿ, ಯಾಕೆಂದ್ರೆ ನಮ್ಮ ಸ್ವಭಾವದಲ್ಲಿ ಕೆಲವು ಒಳ್ಳೇದು ಯಾವ್ದು ಅಂತ ಅಂದ್ಬಿಟ್ಟು ಎಲ್ಲವನ್ನು ಸರಿ ಮಾಡಿಬಿಟ್ರೆ ಅವಾಗ ಗೋಜಲಿಲ್ಲ. ಆ ಬೆಣೆ ಕೀಳಕ್ ಹೋಗ್ತೀವಲ್ಲ ನಾವು, ಎರಡನ್ನು ಒಂದು ಮಾಡೋಕ್ಕೋ ಒಂದನ್ನ ಎರಡು ಮಾಡೋಕ್ಕೋ ಹೋಗ್ತೀವಲ್ಲ, ಅವಾಗ ಕಷ್ಟಕ್ಕೆ ಸಿಕ್ಕಾಕೋತೀವಿ ಅನ್ನುವಂಥ ಅಂಶ ಗಮನಿಸಿ. ಆದ್ರಿಂದ ಇದು ಗುಣಾಧಾರಿತವಾದಂಥ ದ್ವಂದ್ವ. ಇನ್ನು ಮುಂದಿನ ಬಗೆಯ ದ್ವಂದ್ವ ಯಾವುದಪ್ಪ ಅಂತಂದ್ರೆ ನಿರ್ಧಾರಾಧಾರಿತ ದ್ವಂದ್ವ. ಈಗ ಒಂದು ಸಭೆ ಇದೆ, ಎರಡು ಗುಂಪಾಗ್ಬಿಡುತ್ತೆ. ಇಲ್ಲೇ ಜಾರಿಗೊಳಿಸಲೇಬೇಕು ಅಂತಾರೆ, ಇನ್ನೊಬ್ರು ಜಾರಿಗೊಳಿಸಲೇಬಾರದು ಅಂತ ಹೇಳ್ತಾರೆ. ಇಬ್ಬರ ಮಾತು ಗೌರವಿಸಬೇಕು, ಆದರೆ ಇಬ್ಬರ ಅಭಿಪ್ರಾಯವೂ ಬೇರೆ. ಆಗ ಮತ್ತೆ ದ್ವಂದ್ವ ಶುರುವಾಗುತ್ತೆ. ಯಾಕೆಂದ್ರೆ ಅಭಿಪ್ರಾಯಗಳು ಎರಡು ಕೊಡಬಹುದು, ತೀರ್ಮಾನ ಒಂದೇ ಸಾಧ್ಯ. ಆದ್ದರಿಂದ ಬದುಕಿನಲ್ಲಿ ಯಾವುದನ್ನೇ ಇಲ್ಲಿ ನನ್ನ ಒಳ್ಳೆಯವನು ಕೆಟ್ಟವನು ಅಂತ ಎರಡು ರೀತಿಯಲ್ಲೂ ನೀವು ಹೇಳ್ಬೋದು, ಆದ್ರೆ ಕೊನೆಗೆ ನಾವು ಒಂದು ತೀರ್ಮಾನಕ್ಕೆ ಬರ್ಬೇಕಲ್ಲ, ಒಳ್ಳೆಯವನೋ ಕೆಟ್ಟವನು ಅಂತ. ಹೀಗಾಗಿ ದ್ವಂದ್ವ ಸಹಜವಾಗಿ ಸೃಷ್ಟಿಯಾಗುತ್ತೆ. ನಿರ್ದ್ವಂದ್ವ ಅದನ್ನ ತೇಪೆ ಹಾಕಕ್ ಹೋದಾಗ ಹೇಗ್ ಮಾಡಿದ್ರು ಕೂಡ ತಾಪತ್ರಯಕ್ಕೆ ಬರುತ್ತೆ. ನಾನು ಈ ಮೊದಲೇ ಹೇಳಿದೆ, ದ್ವಂದ್ವ ಅದಂದ್ರೆ ಎರಡು ಅಭಿಪ್ರಾಯಗಳಲ್ಲಿ ಏನು ತೊಂದರೆ ಇಲ್ಲ. ಎರಡು ಅಭಿಪ್ರಾಯ ಬೆಸೆಯಕ್ಕೆ ಹೋಗ್ತೀವಲ್ಲ, ಒಂದುಗೂಡ್ಸಕ್ ಹೋಗ್ತೀವಲ್ಲ, ಅದರಿಂದ ತೊಂದರೆ. ಅದರಿಂದ ಗುಣಾಧಾರಿತ ಒಂದು, ನಿರ್ಧಾರಾಧಾರಿತ ಅಂದ್ರೆ ನಾನು ನಿರ್ಧಾರ ಮಾಡ್ಬಿಡ್ತೀನಿ ಇವತ್ತು ಯಾವ್ದು ಸರಿ ಅಂತ. ಹೆಂಗ್ ಮಾಡ್ತೀರಾ ನೀವು ಎರಡರಲ್ಲೂ ಇದ್ದಾಗ? ಆಮೇಲೆ ಇನ್ನೊಂದು ಅನುಕೂಲಾಧಾರಿತ. ಈಗ ನಾನು ನಿರ್ಧಾರ ತಗೊಂಡ್ರೆ ಅನುಕೂಲ ಆಗ್ಬೇಕು, ನಂಗೆ ಅನುಕೂಲ ಮಾತ್ರ ಆಗ್ಬೇಕು, ತೊಂದರೆ ಆಗ್ಕೂಡ್ದು. ಎಲ್ಲ ನಿರ್ಧಾರದಲ್ಲೂ ಒಂದು ಅನುಕೂಲ ಇದ್ರೆ ಇನ್ನೊಂದು ತೊಂದರೆ ಇದ್ದೇ ಇರುತ್ತೆ. ಅವನ್ನು ಪ್ರತ್ಯೇಕಿಸೋಕೆ ಆಗೋದಿಲ್ಲ. ಹಗಲು ರಾತ್ರಿ ಪ್ರತ್ಯೇಕಿಸೋದು ಹೇಗೆ ಸಾಧ್ಯವಿಲ್ವೋ, ದ್ವಂದ್ವವನ್ನು ಪ್ರತ್ಯೇಕಿಸೋಕೆ ಸಾಧ್ಯವಿಲ್ಲ. ಇಲ್ಲ ದ್ವಂದ್ವವಾಗಿ ಸ್ವೀಕರಿಸಬೇಕು, ಇಲ್ಲ ಆ ದ್ವಂದ್ವ ಅದೇನಾಗತ್ತೋ ಹಾಕೊಂಡು ಹೋಗ್ಲಿ ಅಂತ ಯಾವುದೋ ಒಂದು ನಿರ್ಧಾರ ತಗೊಂಡ್ಬಿಡ್ಬೇಕು. ನಾವು ಇವೆರಡೂ ಮಾಡಕ್ ತಯಾರಿಲ್ಲ, ಅದಕ್ಕೆ ನಮಗೆ ಕಷ್ಟಕ್ಕೆ ಬಂದಿದೆ. ಹಾಗಾಗಿ ನಿರ್ಧಾರ ತಗೋಬೇಕಲ್ಲ, ಹಾಗೆ ಅನುಕೂಲಾಧಾರಿತ ಅಂದ್ರೆ ಯಾವ್ದು ಅನುಕೂಲ ಅಂದ್ರೆ ದ್ವಂದ್ವದಿಂದ ಹೊರಗೆ ಬರೋದು ಹೇಗೆ? ಅಯ್ಯೋ, ಇಷ್ಟೊಂದು ಚರ್ಚೆ ಮಾಡೋಕ್ಕಿಂತ ಯಾವ ನಿರ್ಧಾರ ತಗೊಂಡ್ರು ಒಂದೇ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ, ಎದುರಿಸ್ಬಿಡೋಣ ಅಂತ ಹೇಳೋದು ಒಳ್ಳೇದು. ಅದೇ ಸಾಕ್ರೆಟೀಸನ ಪ್ರಸಂಗ ಇದೆಯಲ್ಲ, ಸಾಕ್ರೆಟೀಸನ್ ಕೇಳಿದ್ರೆ ಅವ್ನು ಮದುವೆ ಆಗ್ಲೋ ಬೇಡವೋ ಅಂತ ಕೇಳಿದ್ರೆ ಸಾಕ್ರೆಟೀಸ್ ಹೇಳಿದ ಉತ್ತರ 5 ಟೈಮ್ ಯು ರಿಪೆಂಟ್.
ಮದುವೆ ಆದ್ರೆ ಆಗ್ಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ತೀಯ, ಆಗದೆ ಇರ್ಬೇಕಾಗಿತ್ತು ಅಂತ, ಆಗದೆ ಇದ್ರೆ ಆಗ್ಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಹೇಗೂ 2 ಪಶ್ಚಾತ್ತಾಪ ಪಡ್ತೀಯ ಅಂತ ಒಂದ್ಸರಿ ಹೇಳ್ದ ಸಾಕ್ರೆಟಿಸ್. ಅಂದ್ರೆ ದ್ವಂದ್ವ ನಿವಾರಣೆಯ ವಿಧಾನವನ್ನ ಸಾಕ್ರೆಟಿಸ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ನೀವು ಈ ದ್ವಂದ್ವ ಮಾಡ್ಕೊಂಡ್ರೆ ನಿಮ್ಗೆ ಹಿಂಸೆ ಏನಾದ್ರೂ ಆಗ್ಲಿ ಎದುರಿಸ್ತೀನಿ ಅಂತಾದ್ರೆ ನೋಡಿ, ಒಂದು ಕೆಲಸ ಮಾಡುವಾಗ ದ್ವಂದ್ವ ಆಗಲ್ಲ. ಆ ಕೆಲಸದಿಂದ ನಂಗೆ ಅನುಕೂಲವಾಗುತ್ತೋ ಕಷ್ಟವಾಗುತ್ತೋ, ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತ ಹೋದಾಗ ದ್ವಂದ್ವ ಶುರುವಾಗುತ್ತೆ. ಅದಕ್ಕೇನೆ ನಿಷ್ಕಾಮ ಕರ್ಮ ಅಂತ ಕೃಷ್ಣ ಹೇಳಿದ್ದು. ಕರ್ಮದ ಫಲದ ಬಗ್ಗೆ ಚರ್ಚೆ ಮಾಡಕ್ ಹೋದ್ರೂ ನೀವು ದ್ವಂದ್ವ ಸುಳ್ಳಿಗೆ ಸಿಕ್ಕಾಕೋತೀರಾ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ದ ಅನ್ನುವಂಥದ್ದು ತುಂಬಾ ಆಶ್ಚರ್ಯಕರವಾದ ಮನೋವಿಜ್ಞಾನ ಅಂತ ನಾನು ಅನ್ಕೋತೀನಿ. ಆದ್ದರಿಂದ ಕೆಲಸದಲ್ಲಿ ದ್ವಂದ್ವ ಇಲ್ಲ, ಆದ್ರೆ ಕೆಲಸದ ಪರಿಣಾಮದಲ್ಲಿ ದ್ವಂದ್ವ, ಕೆಲಸದಲ್ಲೂ ದ್ವಂದ್ವ ಇರಬಹುದು. ಹೇಗಿರುತ್ತೆ? ನಾ ಮಾಡ್ತಿದ್ದೀನಿ, ಸರಿಯೋ ತಪ್ಪೋ ಅಂತ ನನ್ನ ಮನಸ್ಸಿಗೆ ಬರೆದ್ರೆ ನಾನು ಆ ಕೆಲಸ ಏಕಾಗ್ರತೆಯಿಂದ ಮಾಡಕ್ಕೆ ಆಗಲ್ಲ. ಇಲ್ಲ ಮಾಡು, ಇಲ್ಲ ಸುಮ್ಮನಿರು, ಬಟ್ ಎರಡೂ ಮಾಡಕ್ ಹೋಗ್ಬೇಡ ಅಂತ. ಬೀಚಿನ ಯಾರೋ ಕೇಳಿದ್ರು, ನಿದ್ದೆ ಮಾಡಿ ಎದ್ದು ಓದೋದು ವಾಸಿಯೋ, ಓದ್ಬಿಟ್ಟು ನಿದ್ದೆ ಮಾಡೋದು ವಾಸಿಯೋ ಅಂತ. ಬೀಚ್ ಹೇಳಿದ್ರು, ಅದಕ್ಕೆ ಅವ್ರು ಹೇಳಿದ್ರು, ಎರಡೂ ಒಟ್ಟಿಗೆ ಮಾಡದೆ ಇರೋದು ವಾಸಿ ಅಂತ. ಓದ್ತೀನಿ ಅಂತ ನಿದ್ದೆ ಮಾಡಬೇಡಿ, ನಿದ್ದೆ ಮಾಡ್ತೀನಿ ಅಂತ ಓದ್ಬೇಡಿ, ಯಾವ್ದಾದ್ಮೇಲೆ ಯಾವ್ದು ಬೇಕಾದ್ರೂ ಮಾಡಿ ಅಂತ ಹೇಳಿದ್ರು. ನೋಡಿ, ಅವ್ರು ಡೈಲಮಾ ಪರಿಹಾರ ಮಾಡಿದ ರೀತಿ. ನಿದ್ದೆ ಮಾಡಿ ಓದ್ಬೇಕು ಅನ್ನೋದು ಒಂದು ಪ್ರಪೋಸಿಷನ್, ಓದ್ಬಿಟ್ಟು ನಿದ್ದೆ ಮಾಡ್ಬೇಕು ಅನ್ನೋದು ಇನ್ನೊಂದು ಪ್ರಪೋಸಿಷನ್. ಆದ್ರೆ ಬೀಚಿ ಕಣ್ಣು ಹೇಗೆ ಕಾಣಿಸ್ತದೋ ಆ ದ್ವಂದ್ವನ್ನ ನಿವಾರಿಸಿದ ಬಗೆ ಹೇಗೆ ಅಂದ್ರೆ, ಅವೆರಡೂ ಪರವಾಗಿಲ್ಲ, ಸಮಸ್ಯೆ ಇರೋದು ಬೇರೆ, ಎರಡೂ ಒಟ್ಟಿಗೆ ಮಾಡಕ್ ಹೋಗ್ಬೇಡಿ ಅಂತ. ಸೊ ಹೀಗಾಗಿ ಅನುಕೂಲ ಆಧಾರಿತವಾದಂಥ ಸಮಸ್ಯೆಗಳಿಂದ ದ್ವಂದ್ವಗಳು ಅನೇಕವು ನಮ್ಮ ಬದುಕಿನಲ್ಲಿ ನಮ್ಮನ್ನು ಕಾಡುತ್ತೆ. ಇನ್ನೊಂದಿದೆ ಅನನುಕೂಲ ಆಧಾರಿತ ದ್ವಂದ್ವಗಳು. ಇದು ಮಾಡಿದ್ರೆ ಈ ಕಷ್ಟ, ಅದು ಮಾಡಿದ್ರೆ ಆ ಕಷ್ಟ, ಯಾವ ಕಷ್ಟನ ಆಯ್ಕೆ ಮಾಡ್ಲಿ ಅಂತ. ಹೇಗೂ ಕಷ್ಟ ಆಗಿರೋ ಪಕ್ಷಕ್ಕೆ ನೋಡಿ, ಒಂದು ಸಿನಿಮಾ ನೋಡ್ಬೇಕಾದ್ರೆ 100 ಜನನ್ ಕೇಳಿ ಹೋಗ್ಲೋ ಬೇಡವೋ ಅಂತ ದ್ವಂದ್ವ ಮಾಡ್ಕೊಳ್ಳೋರು ಇದ್ದಾರೆ. ಮದುವೆ ಮಾಡ್ಕೋಬೇಕಾದ್ರೆ ಯಾವುದೋ ಒಂದು ಪ್ರಾರಬ್ಧ ಹೇಗೆ ಕಟ್ಕೋಬೇಕು, ಯಾವುದೋ ಒಂದು ಇರ್ಲಿ ಅನ್ನೋರು ಇದ್ದಾರೆ. ಸೊ ಅದರಿಂದ ಇಲ್ಲಿ ಯಥಾ ಪ್ರಕಾರ ನಮ್ಮ ಧೋರಣೆ ಇದೆಯಲ್ಲ, ದ್ವಂದ್ವದಲ್ಲೆಲ್ಲ ಸಮಸ್ಯೆ ಇರೋದು ನಮ್ಮ ಧೋರಣೆಯಲ್ಲಿ ಸಮಸ್ಯೆ. ನಾವು ದ್ವಂದ್ವವನ್ನು ಸೃಷ್ಟಿಸ್ಕೋತೀವಿ ನಾವೇನೆ. ಆ ಕೋತಿನಾರು ಇನ್ಯಾರೋ ಮಾಡಿದ ಬೆಣೆ ಕಿತ್ತಾಕ್ತು, ನಾವೇ ಬೆಣೆ ಹಾಕೊಂಡು ನಾವೇ ಕಿತ್ತಾಕೋತಾ ಇದ್ದೀವಿ. ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ, ನಾವ್ ಹೀಗೆ ಮಾಡ್ತಿದೀವಿ ಅನ್ನೋದು ನಮ್ಗೆ ಗೊತ್ತಾದ್ರೆ ಯಾರು ಹಾಗೆ ಮಾಡ್ತಾರೆ? ನಾವೆಲ್ಲ ದ್ವಂದ್ವ ವಿರೋಧಿಸ್ತೀವಲ್ಲ, ಆದ್ರೂ ನಮ್ಮಲ್ಲಿ ಯಾಕೆ ದ್ವಂದ್ವ ಇದೆ ಹಾಗಾರೆ? ಆಲೋಚನೆ ಮಾಡಿ. ಹಾಗಾಗೋದ್ರಿಂದ ಇದು ಒಂಥರ ತುಂಬಾ ನಿಗೂಢವಾದ್ದು. ಸೊಳ್ಳೆ ನಮ್ಮ ಕೈಲೇ ಕೆನ್ ಹೊಡೆಸ್ಕೊತ್ತಲ್ಲ, ಬಂದ್ ಕೂತ್ಕೊಂಡು ನಾವು ಹೊಡೆಯೋತಿಗೆ ತಪ್ಪಿಸ್ಕೊಳ್ಳುತ್ತಲ್ಲ, ಹಾಗೆ ದ್ವಂದ್ವ ನಮ್ಮೊಳಗೆ ಬಂದ್ ಕೂತ್ಕೊಂಡು ನಿರ್ದ್ವಂದ್ವ ಮಾಡಕ್ ಹೋಗಿ ನಮ್ಗೆ ಹಿಂಸೆ ಕೊಟ್ಟು ಹೋಗುತ್ತೆ. ಕಾಲ ಬದಲಾದ ಹಾಗೆಲ್ಲ ಜಗತ್ತು ಬದಲಾಗುತ್ತೆ. ಜಗತ್ತು ಬದಲಾದ ಹಾಗೆಲ್ಲ ನಾವು ಯಾವುದೋ ಒಂದು ಕ್ರಮದಲ್ಲಿ ಎಲ್ಲ ಹೊಂದಾಣಿಕೆ ಮಾಡಿ ಒಂದು ಈಕ್ವಲಿಬ್ರಿಯಂ ಬಂದಿರ್ತೀವಿ, ಒಂದು ಸಮಸ್ಥಿತಿಗೆ ಬಂದಿರ್ತೀವಿ. ತಕ್ಷಣ ಜಗತ್ತು ಬದಲಾಗ್ಬಿಡುತ್ತೆ. ನಾವು ಮತ್ತೆ ಬದಲಾದ ಜಗತ್ತಿಗೆ ಹೊಂದ್ಕೋಬೇಕು. ಆ ಪರಿವರ್ತನೆ ಆಗುವ ದ್ವಂದ್ವ. ಈಗ ಜಗತ್ತಿನಲ್ಲಿ ಬದಲಾವಣೆ ಆಗೋದು ನಮ್ಗೆ ಇಷ್ಟವೋ ಕಷ್ಟವೋ ಅಂದ್ರೆ, ನಮ್ಗೆ ಬದಲಾವಣೆ ಆಗ್ಲು ಅಂತಲೂ ಇಷ್ಟ, ನಮ್ಗೆ ಆಗದೆ ಇದ್ರೂ ಬೇಜಾರಾಗುತ್ತೆ. ಒಂದೇ ಪಾತ್ರ ಅಭಿನಯಿಸಿ, ಒಂದೇ ಶರ್ಟ್ ಹಾಕೊಂಡು ಬೇಜಾರಲ್ಲ, ಒಂದೇ ಪಾತ್ರ ಅಭಿನಯಿಸಕ್ ಬೇಜಾರು ನಂಗೆ, ಬೇರೆ ಶರ್ಟ್ ಹಾಕೋಬೇಕು ಅನ್ಸುತ್ತೆ. ಹಾಗೆ ಬೇರೆ ಪಾತ್ರ ಬರುತ್ತೆ, ಅವಾಗ್ಲೂ ಬೇಜಾರು ನನ್ಗೆ, ಯಾಕೆಂದ್ರೆ ನಾನು ಅನ್ಕೊಂಡ್ ಪಾತ್ರ ಬರಲಿಲ್ಲ. ಅದರಿಂದ ನಾನು ಅನ್ನೋದನ್ನು ನೋಡಿ ಆ ದ್ವಂದ್ವವನ್ನ ನನ್ನೊಳಗೆ ತಂದ್ಕೊಳ್ಳುವಾಗ ಏಕತೆ ಮಾಡಕ್ ಹೋಗ್ತೀನಿ, ಅಲ್ಲಿ ತೊಂದರೆಗೆ ಸಿಕ್ಕಾಕೋತೀನಿ ಅನ್ನೋವಂಥದ್ದು. ಎರಡನೇ ಇನ್ನೊಂದು ವಿಚಿತ್ರವಾದ ದ್ವಂದ್ವ ಇದೆ. ನಾನು ಪ್ರಕೃತಿಯಿಂದ ಪ್ರತ್ಯೇಕ ಅಂತ ಆದ್ರೆ ಏನಾಗುತ್ತೆ? ಪ್ರಕೃತಿ ಬೇರೆ, ನಾನ್ ಬೇರೆ, ನೇಚರೇ ಬೇರೆ, ನಾನೇ ಬೇರೆ ಅಂತ ಆಗುತ್ತೆ. ನನ್ನ ನೇಚರೇ ಬೇರೆ, ಹ್ಯೂಮನ್ ನೇಚರ್ ಇಸ್ ಡಿಫರೆಂಟ್ ಫ್ರಮ್ ನೇಚರ್ ಅಂತ ಆಯ್ತು ಅಂತ ಇಟ್ಕೊಳ್ಳಿ. ಅವಾಗ ಯಾವ ತರ ಮನೋಭಾವ ಬರುತ್ತೆ ಅಂದ್ರೆ, ಪ್ರಕೃತಿ ಹಾಳಾಗಿ ಹೋಗ್ಲಿ, ನನ್ನ ಪಾಡಿಗೆ ನಾನು ಸುಖವಾಗಿರ್ಲಿ ಸರಿ, 1000 ರೂಪಾಯಿ ಸಾಲ, ನಾನು ಲೋಲ ಅಂತ ಒಂದು ಗಾದೆ ಇದೆ. ಹಾಗೆ ಪ್ರಕೃತಿನೇ ಹಾಳು ಬಿದ್ದು ಹೋಗ್ಲಿ, ನಾನು ಚೆನ್ನಾಗಿರ್ತೀನಲ್ಲ, ನಾನು ಚೆನ್ನಾಗಿರೋ ಸಲುವಾಗಿ ಪ್ರಕೃತಿ ಹಾಳಾಗಿ ಹೋಗುತ್ತೆ ಅಂತ ಅನ್ನೋ ಭಾವನೆ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಯ್ತು? ಪ್ರಕೃತಿ ಬೇರೆ, ನಾನು ಬೇರೆ ಅಂತ ಪೂರ್ತಿ ಒಪ್ಕೊಂಡು ಹಂಗಾಗೋಯ್ತು. ಇನ್ನೊಂದ್ಸರಿ ಅನ್ಸತ್ತೆ, ನಾನು ಪ್ರಕೃತಿಗಿನ್ನ ಬೇರೆ ಹೇಗಾಗ್ತೀನಿ? ಅಲ್ಲ, ಯಾಕೆ ಅಂತಂದ್ರೆ ಪ್ರಕೃತಿಯನ್ನು ಬಿಟ್ಟು ಒಂದು 5 ನಿಮಿಷ ನನ್ನ ಕೈಲಿ ಇರಕ್ಕಾಗಲ್ಲ. ಉಸಿರಾಡಿರ್ತಾನೆ ಜೀವನ. ಆ ಆಸೆ ಬರೋದು ಮೊದಲು ಉಸಿರಾಟದಿಂದ ತಾನೆ. ಉಸಿರಾಟಕ್ಕೆ ಬೇಕು ಬೇಡಗಳಿಲ್ಲ. ಬೇಕು ಬೇಡಗಳಿಲ್ಲದ ಉಸಿರಾಟ ಬೇಕು ಬೇಡಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಆದ್ರೆ
ನಾನು ಪ್ರಕೃತಿಗಿನ್ನ ಭಿನ್ನ ಹೇಗಾಗ್ತೀನಿ? ನನ್ನ ದೇಹದ ಕಣ ಕಣವೂ ಪ್ರಕೃತಿ ಇದೆ. ಆ ದೇಹದ ಪ್ರತಿಯೊಂದು ಕಣವೂ ಕೂಡ ಪ್ರಕೃತಿಯ ನಿಯಮನ ಪಾಲಿಸ್ತಾ ಇದೆ. ಅದು ನಮ್ಮ ಮಾತು ಕೇಳುತ್ತೆ. ಸ್ವಲ್ಪ ಮಟ್ಟಿಗೆ ಕೈ ಚಾಚಿದ್ರೆ ನಾನು ಕೈ ಚಾಚ್ತೀನಿ. ಕೈ ಚಾಚುವಾಗ ಏನೇನು ರಾಸಾಯನಿಕ ಕ್ರಿಯೆ ನಡೆಯುತ್ತೋ ಅದೆಲ್ಲ ಬರೀ ನಮ್ಮ ಹೊರಗಡೆ ನಡೆಯೋ ರಾಸಾಯನಿಕ ಕ್ರಿಯೆಗೂ ಇದಕ್ಕೂ ಬೇರೆ ಅಲ್ವೇ ಅಲ್ಲ. ಅದಕ್ಕೆ ವೈಟಲ್ ಫೋರ್ಸ್ ಥಿಯರಿ ಅನ್ನೋದು ಹಿಂದೂಯಿಸಮ್ ಅಲ್ಲಿ ಇರಲಿಲ್ಲ ಅಂತ ಅನ್ನೋ ಮಾತನ್ನ ನಾನು ಹೇಳ್ತಿದ್ದುಂಟು. ಆತ್ಮೀಯರೇ, ಈ ಪ್ರತ್ಯೇಕತಾ ಪ್ರಜ್ಞೆಯ ಡೈಲೆಮಾ ಬೇರೆ ಇದೆ. ಈಗ ನಾವು ನಮ್ಮ ಸ್ನೇಹಿತರ ಜೊತೆಲಿ ಇಬ್ಬರು ಪರವಾಗಿ ನಾನು ಡಿಸಿಷನ್ ತಗೋತೀನಿ. ಕೆಲವು ಸರಿ ನಡೆಯುತ್ತದು. ಆದ್ರೆ ಕೆಲವು ಸರಿ ಇಬ್ಬರು ಪರವಾಗಿ ತಗೊಂಡ್ರೆ ನಿಮ್ ನಿರ್ಧಾರ ನೀವು ತಗೊಳ್ರಿ, ನಮ್ಮ ಸುದ್ದಿಗೆ ಯಾಕ್ರಿ ಬರ್ತೀರಾ ಅಂತ ಅನ್ಸುತ್ತೆ. ಆದ್ದರಿಂದ ಸ್ನೇಹ ಇದೆಯಲ್ಲ, ಸಮಾನ ಅಭಿರುಚಿಯ ಮೇಲೆ ಕಟ್ಟಿದ ಸ್ನೇಹ, ಸಮಾನ ಗುಣದ ಮೇಲೆ ಕಟ್ಟಿದ ಸ್ನೇಹ, ಸಮಾನ ನಿರ್ಧಾರದ ಮೇಲೆ ಬಂದಿರೋ ಸ್ನೇಹ ಇನ್ಯಾವಾಗಲೂ ವೈರ ಆಗ್ಬಿಡು. ಹಾಗಾದ್ರೆ ಏನ್ ಮಾಡ್ಬೇಕು? ಈ ದ್ವಂದ್ವ ಹೋಗ್ಬೇಕು ಅಂದ್ರೆ ಅವರಷ್ಟಂಗೆ ಅವರಿರ್ಲಿ, ನಮ್ಮಷ್ಟಂಗೆ ನಾವಿರ್ಲಿ. ನಿಮ್ ಕೈಲಿ ಏನಾಗುತ್ತೋ ನೀವು ಮಾಡಿ, ನಮ್ಮ ಕೈಲಿ ಆಗುತ್ತೋ ನಾವು ಮಾಡೋಣ ಅಂತ ನಾನು ಹಾಕಿರೋದುಂಟು ಒಂದ್ಸರಿ. ಸ್ನೇಹದ ಪ್ರೀತಿ ಅಂದ್ರೆ ಸಮಾನ ಅಭಿಪ್ರಾಯ ಹುಡುಕೋದಲ್ಲ ಅಂತ. ಏನ್ ಹಾಗಾದ್ರೆ ಅಂದ್ರೆ ವಿಭಿನ್ನ ಅಭಿಪ್ರಾಯವನ್ನು ಗೌರವಿಸೋದು, ಸಹಿಸ್ಕೊಳ್ಳೋದು. ಪ್ರೀತಿ ಇರೋದು ಸಹಿಸ್ಕೊಳ್ಳೋದ್ರಲ್ಲೇ ಹೊರತು ಚಪ್ಪಾಳೆ ತಟ್ಟೋದ್ರಲ್ಲ. ಇಬ್ರಿಗೂ ನೋಡಿ, ನಾನು ನೀನು ಒಂದೇ ತರ ಶರ್ಟ್ ಹಾಕೊಂಡಿದೀವಿ, ಚಪ್ಪಾಳೆ ತಟ್ಟಿದ್ರೆ ನಾಳೆ ದಿವಸ ಬೇರೆ ತರ ಶರ್ಟ್ ಹಾಕೊಂಡ್ಬರ್ತೀವಿ. ಯಾಕೆ ಅಂದ್ರೆ ಮನುಷ್ಯನ ಗುಣ ಹೇಗೆ ಪ್ರಪಂಚ ಬದಲಾಗ್ತಾ ಹೋಗುತ್ತೋ ಮನುಷ್ಯನ ಗುಣನೂ ಬದಲಾಗ್ತಾ ಹೋಗುತ್ತೆ. ಮನುಷ್ಯನ ಗುಣ ಯಾವುದು ನಿರ್ಧಾರ ಮಾಡುತ್ತೆ? ಸಂದರ್ಭ ನಿರ್ಧಾರ ಮಾಡುತ್ತೆ, ಸ್ವಭಾವ ನಿರ್ಧಾರ ಮಾಡುತ್ತೆ, ಸಾಮರ್ಥ್ಯ ನಿರ್ಧಾರ ಮಾಡುತ್ತೆ. ಈ ಎಲ್ಲವೂ ಬದಲಾಗುತ್ತೆ. ಸಂದರ್ಭ ಬದಲಾಗೋದಿಲ್ವೋ? ಆಗತ್ತೆ. ಸಾಮರ್ಥ್ಯ ಬದಲಾಗೋದಿಲ್ವೋ? ನಮ್ಮ ಸಾಮರ್ಥ್ಯ ಈಗ 50 ವರ್ಷದಿಂದ ಇದ್ದಾಗ ನಾನು ಇದೀನಿ, ಈಗ ಇಲ್ಲ. ಸಂದರ್ಭ ಬದಲಾಯ್ತು, ಸಾಮರ್ಥ್ಯ ಬದಲಾಯ್ತು, ಅಭಿರುಚಿ ಬದಲಾಯ್ತು. ಪ್ರೇಮ ಮಾತ್ರ, ಪ್ರೇಮದ ಬಂಧನ ಮಾತ್ರ ಶಾಶ್ವತವಾಗಿರ್ಬೇಕು ಅನ್ನೋದು ಅಸಹಜ ಅಲ್ವೇ? ಅಥವಾ ಸಹಜ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅಕ್ಸೆಪ್ಟಿಂಗ್ ದಿ ಡಿಫರೆನ್ಸ್ ಇಸ್ ದಿ ರೂಟ್ ಫ್ಯಾಕ್ಟರ್ ಫಾರ್ ಲವ್, ನಾಟ್ ದಿ ಕಾಮನ್ ನೇಚರ್. ಇದೇ ನಮ್ಮ ಆಲೋಚನೆ ಮಾಡಕ್ ಹೋಗಿಲ್ಲ. ಯಾಕೆಂದ್ರೆ ಅವತ್ತು ಹಾಗಿದ್ರು, ಹೌದು ನಿನ್ನೆ ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಿತ್ತು, ಇವತ್ತು ಅದೇ ಕೊಟ್ರೆ ಅದು ನೀವು ಹಳಸೋಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಆಗುವ ಪರಿವರ್ತನೆ ನಮ್ಮಲ್ಲಿ ದ್ವಂದ್ವವನ್ನು ಸೃಷ್ಟಿ ಮಾಡುತ್ತೆ. ನಿನ್ನೆ ಹಾಗಿದ್ದೆ ಹಾಗೆ ಇರಬೇಕು ಅಂತ ಹಠ ಮಾಡಿದ್ರು ಆಗಲ್ಲ. ದಿನ ಚೇಂಜ್ ಆಗ್ತೀನಿ ಅಂತ ಅನ್ನೋದು, ಬದಲಾವಣೆ ಆಗ್ತೀನಿ ಅನ್ನೋದು ಆಗೋದಿಲ್ಲ. ಹೀಗಾಗಿ ದ್ವಂದ್ವ ಅನ್ನೋದು ಯಾರೋ ಒಬ್ರು ಹೊತ್ತೋಗ್ದಲೇನೆ ಕಲ್ಪಿಸಿಕೊಂಡಂತಹ ಒಂದು ಎರಡು ದಡ ಅಲ್ಲ. ಅದು ಎರಡು ದಡ ಹೇಗೆ ನದಿಗೆ ಸಹಜವೋ ಅದಕ್ಕೆ ಸೇತುವೆ ಕಟ್ಟಬೇಕೇ ಹೊರತು ಎರಡು ದಡ ಸುಳ್ಳು, ಒಂದ್ ದಡ ಸಾಕು ನಮ್ಗೆ, ಎರಡು ಬೇಡ ಅಂತ ಅನ್ನೋಕ್ಕಾಗತ್ತೆ. ಹಾಗಾಗಿ ದ್ವಂದ್ವವನ್ನ ನಿರಂತರವಾಗಿ ನಮ್ಮ ಮನಸ್ಸೇ ಸೃಷ್ಟಿ ಮಾಡ್ತಿದೆ, ಜಗತ್ತು ಸೃಷ್ಟಿ ಮಾಡ್ತಾ ಇದೆ. ನಮ್ಮ ಮುಂದಿರೋ ಸವಾಲೇ ಅದು. ಆ ದ್ವಂದ್ವ ಇರ್ಲಿ, ಆ ದ್ವಂದ್ವದ ಮಧ್ಯದಲ್ಲಿ ನಾವು ಹೊಂದಿಕೆ ಮಾಡೋದನ್ನ ಕಲ್ತ್ಕೋಬೇಕು ಅಂತ. ಅದನ್ನೇ DVG ಹೇಳ್ತಾರೆ, ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನು, ವ್ಯಸನಮಯ ಜಗದಲ್ಲಿ ವಿನೋದವನ್ನು ಕಾಣ್ಬ ರಸಿಕತೆಯ ಜೀವನವು ಮಂಕುತಿಮ್ಮ ಅಂತ ಹೇಳ್ತಾರೆ. ಒಂದ್ಸರಿ ಅನ್ಸತ್ತೆ ಪ್ರಪಂಚದಲ್ಲಿ ಬರೀ ವ್ಯಸನ ಬಿಡಪ್ಪ ಅಂತ, ಇನ್ನೊಂದ್ಸರಿ ಅನ್ಸತ್ತೆ ಬರೀ ಇಲ್ಲ ಹಾಗೇನಿಲ್ಲ, ಮಧ್ಯೆ ಮಧ್ಯೆ ನಮ್ಗೆಲ್ಲ ಎಷ್ಟೊಂದು ಜೋಕ್ ಸಿಗುತ್ತೆ, ಸಂತೋಷ ಸಿಗುತ್ತೆ ಅಂತೀವಿ. ಈ ಸಿಗಬೇಕಾಗಿತ್ತು. ಈ ಎರಡು ದ್ವಂದ್ವ ಇದೆಯಲ್ಲ, ಹೋಗದೆ ಇದ್ರೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ವ್ಯಸನಮಯ ಜಗ ಇದ್ರೆ ಅದ್ರಲ್ಲಿ ಏನಾದ್ರು ಇರ್ಲಿ, ದ್ವಂದ್ವ ಜಗತ್ತಿನಲ್ಲಿ ಇರ್ಲಿ, ಮನಸ್ಸಿನಲ್ಲಿರ್ಲಿ, ಅದನ್ನ ಒಂದು ಮಾಡುವ ಗುಣ ನಮಗ್ ಬರಬೇಕು. ಯಾವಾಗ ಒಂದು ಮಾಡೋಕ್ ಸಾಧ್ಯ ಅಂತಂದ್ರೆ, ಈಗ ನೋಡಿ ಹೆಂಗ್ ಒಂದು ಮಾಡಿದ್ರು ಸಾಕ್ರೆಟಿಸ್. ಯಾವುದೋ ಒಂದು ದೊಡ್ಡ ವಿಷಯ, ಈ ತರ ನಿರ್ಧಾರ ತಗೊಂಡ್ರೆ 1 ಲಕ್ಷ ರೂಪಾಯಿ ಲಾಭ ಆಗುತ್ತೆ, ಈ ತರ ಮಾಡಿದ್ರೆ 50,000 ರೂಪಾಯಿ ನಷ್ಟ ಆಗುತ್ತೆ ಅಂದ್ರೆ ದ್ವಂದ್ವ ಇರೋದೇ ಇಲ್ಲ. ಆದ್ರೆ ಇದರಲ್ಲಿ 1 ಲಕ್ಷ ರೂಪಾಯಿ ಲಾಭ ಆಗುತ್ತೆ, ಇದರಲ್ಲಿ 50,000 ಬಂದು ಇನ್ನೂ ಇದು ವ್ಯಾಪಾರ ಮುಂದುವರಿಯುತ್ತೆ ಅಂತ ಇನ್ನೊಂದೇನೋ ಒಂದು ಗುಣ ಸೇರಿಸಿದ್ರೆ. ಹಾಗಾಗಿ ಲೀನಿಯರ್ ಥಿಂಕಿಂಗ್ ಅಂತ ಇದು ಹೇಳ್ತಾರಲ್ಲ, ರೇಖೀಯ ಚಿಂತನೆ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ. ರೇಖೀಯ ಚಿಂತನೆಯಲ್ಲಿ ಎಲ್ಲವನ್ನೂ ವರ್ಗೀಕರಣ ಮಾಡಕ್ ಹೋಗ್ತೀವಿ, ಅದಾಗೋದಿಲ್ಲ. ನನ್ನ ತಮ್ಮನ ಮಗ ತುಂಬಾ ಚೆನ್ನಾಗಿ ಹೇಳೋನು, ಹುಡುಗ ಅವನು. ಯಾವ್ದಾದ್ರು ಕಥೆ ಹೇಳಿದ್ರೆ, ಇದರಲ್ಲಿ ಕತೆ ಹೇಳಕ್ ಮುಂಚೆ ದೊಡ್ಡಪ್ಪ ನೀನು ಮೊದ್ಲು ಹೇಳ್ಬಿಡು, ಯಾರು ಒಳ್ಳೆಯವರು ಯಾರು ಕೊಟ್ರು, ಯಾರು ಹೂ ಆರ್ ಗುಡ್ ಗೈಸ್ ಹೂ ಆರ್ ಬ್ಯಾಡ್ ಗೈಸ್, ಮುಂದಕ್ಕೆ ನಾನು ಕತೆ ಅರ್ಥ ಮಾಡ್ಕೋತೀನಿ ಅಂತ. ಅಂದ್ರೆ ಏನಾಗುತ್ತೆ,
ಕತೆ ಕೇಳೋಕ್ ಮುಂಚೆನೆ ಎರಡು ಭಾಗ ಆಗ್ಬೇಕು, ಯಾರು ಗುಡ್ ಗೈಸ್ ಯಾರು ಬ್ಯಾಡ್ ಗೈಸ್ ಅಂತ. ಕತೆ ನಮ್ ಪ್ರಕಾರ ಏನು, ಕತೆ ನೋಡಿ ತೀರ್ಮಾನ ಮಾಡ್ಬೇಕು ಅಂತ. ಕತೆ ನೋಡಿ ತೀರ್ಮಾನ ಮಾಡಿದ್ರು ಗುಡ್ ಗೈಸ್ ಮೇ ಬಿಕಮ್ ಬ್ಯಾಡ್ ಗೈಸ್ ಮೇ ಬಿಕಮ್ ಗುಡ್ ಗೈಸ್. ಅದು ಆ ಗೋಜಲು ನಮ್ಗೆ ಅರ್ಥ ಆಗಿಲ್ಲ. ಆದ್ದರಿಂದ ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ, ನಾವು ಜಗತ್ತನ್ನು ಕುರಿತಂತೆ, ನಮ್ಮ ಮನಸ್ಸನ್ನು ಕುರಿತಂತೆ ಮಾಡುತ್ತಿರುವ ಚಿಂತನೆ ಇದೆಯಲ್ಲ, ಇಟ್ ಈಸ್ ಟೂ ನೈವ್, ಟೂ ಸಿಂಪಲ್. ಬಟ್ ಸೊಫಿಸ್ಟಿಕೇಟೆಡ್ ಸಿಚುಯೇಷನ್ಗೆ ಸಿಂಪಲ್ ಸೊಲ್ಯೂಷನ್ ಹುಡುಕಕ್ಕೆ ಹೋದ್ರೆ ಅದು ವರ್ಕ್ ಆಗೋದಿಲ್ಲ. ಸೊ ಸಂಕೀರ್ಣವಾದ ಸಮಸ್ಯೆಗೆ ಸರಳ ಪರಿಹಾರ ಯಾವತ್ತೂ ಇರೋದಿಲ್ಲ ಅನ್ನುವಂಥದ್ದನ್ನ ಗಮನಿಸಬೇಕು. ಹೀಗೆ ನಾವು ಒಂದು ಕೆಲಸದಲ್ಲಿ ದ್ವಂದ್ವ ಮಾಡ್ಕೊಳ್ಳೋದು ಯಾತಕ್ಕೆ? ಈ ಕೆಲಸ ಮಾಡಿದ್ರೇನು ಮಾಡದಿದ್ರೇನು ಅನ್ನುವಂಥ ದ್ವಂದ್ವ ಮಾಡ್ಕೋತೀವಿ ಅಂತ ಇಟ್ಕೊಳ್ಳೋಣ. ಎರಡು ಊಹೆಗಳೇ. ನಾನು ಈ ಕೆಲಸ ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದನ್ನ ಮಾಡಕ್ ಮುಂಚೆ ಹೇಗೆ ಗೊತ್ತಾಗುತ್ತೆ? ಅವನಾರು ಹೇಳಿದಂತೆ, ಐ ಕ್ಯಾನಾಟ್ ಫೈಂಡ್ ಮೈ ಸ್ಪೆಕ್ಟಕಲ್ಸ್ ವಿತೌಟ್ ದೆಮ್ ಅಂತ. ಕನ್ನಡಕ ಸಿಗ್ದಲ್ಲ ನಾನು ಕನ್ನಡಕ ಹುಡ್ಕೋಕ್ಕಾಗಲ್ಲ ಅಂದ್ರೆ ಹೆಂಗಾಗುತ್ತೆ? ಕನ್ನಡಕ ಕಳ್ಕೊಂಬಿಟ್ಟಿದ್ದಾನೆ. ಹಾಗಾಗಿ ನಾವು ಒಂದು ಸ್ಪಷ್ಟ ಮಾಡ್ಕೋಬೇಕು, ನಾವು ಯಾರ ಬಗ್ಗೆ ಏನು ಮಾತಾಡಿದ್ರು ಅದೆಲ್ಲ ನಮ್ಮ ಊಹೆನೆ, ಅದು ವಾಸ್ತವ ಅಲ್ಲ. ಏನ್ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡ್ಕೊಂಡಿದ್ವಿ ಅವ್ರು ಒಳ್ಳೆತನನ ಕಂಡ್ಕೊಂಡಿದೀವಿ ಅಂತ ಇಟ್ಕೊಳ್ಳೋಣ, 5 ನಿಮಿಷ ಆದ್ಮೇಲೆ ಅವ್ರ ಸ್ವಭಾವ ಬದಲಾಗ್ಬೋದು. ಹೂನು ಅದ್ಯಾರು ತಪ್ಸಕ್ಕಾಗೋದಿಲ್ಲ. ಹೀಗಾಗಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ದ್ವಂದ್ವನ್ನ ಕಳ್ಕೋಬೇಕಾದ್ರೆ ತುಂಬಾ ಆಲೋಚನೆ ಮಾಡ್ಬೇಕಾಗುತ್ತೆ. ಏನಂದ್ರೆ ಅದಕ್ಕೆ ಮಾಡಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ತುಂಬಾ ಆಲೋಚನೆ ಮಾಡಿ ದ್ವಂದ್ವ ಕಳ್ಕೋಬೇಕಾಗುತ್ತೆ. ಇನ್ ಕೆಲವು ಸಂದರ್ಭದಲ್ಲಿ ಎರಡರಲ್ಲೂ ಆಗೋ ಪರಿಣಾಮ ಅಷ್ಟರಲ್ಲೇ ಇದೆ ಅಂತ ಗೊತ್ತಾದ್ರೆ ಅವಾಗ ಆಲೋಚನೆ ಮಾಡ್ದಲ್ಲೇ ದ್ವಂದ್ವ ಕಳ್ಕೋಬೇಕಾಗುತ್ತೆ. ಇದು ಒಂದು ವಿಚಿತ್ರವಾದಂತಹ ಪರಿಹಾರ ಹೇಳ್ತಾ ಇರೋವಂಥದ್ದು. ಕೆಲವು ದ್ವಂದ್ವಗಳನ್ನ ಆಲೋಚನೆ ಮಾಡಿ ಕಳ್ಕೋಬೇಕು, ಕೆಲವು ದ್ವಂದ್ವಗಳ ಅಯ್ಯೋ ಅದೇ ಗಾದೆನೇ ಇದೆಯಲ್ಲ, ತಿಗಳು ರೇಖಾ ಅಂತ 3 ಉಳ್ಳಾಗಡ್ಡಿ ಅಂತ. ಅದೇನಾಗತ್ತೆ ಅಂದ್ರೆ, ಅವ್ರು ಇಷ್ಟೆಲ್ಲ ಇಬ್ರು ಅರ್ಧ ಗಂಟೆ ಎಲ್ಲ ರಾತ್ರಿ ಎಲ್ಲ ಮಾತಾಡಿದ್ರು. ವಾಟ್ ಈಸ್ ದಿ ವರ್ತ್ ಆಫ್ ಇಟ್? 3 ಈರುಳ್ಳಿ ಬಗ್ಗೆ ಅಷ್ಟೊಂದೆಲ್ಲ ಶ್ರಮ ಪಟ್ಟಿದ್ದ ದಂಡ ಅಲ್ವೇ? 3 ಈರುಳ್ಳಿ ಬಗ್ಗೆ ಇಷ್ಟು ಚರ್ಚೆ ಮಾಡೋದು ಬೇಡ ಅಂತ ಅವ್ರು ಮುಂಚೆನೆ ತೀರ್ಮಾನ ಮಾಡ್ಬೋದಾಗಿತ್ತು. ಅವಾಗ ಆಲೋಚನೆ ಮಾಡ್ದಲೇ ದ್ವಂದ್ವನ್ನ ಕಳ್ಕೋಬಹುದಾಗಿತ್ತು. ರಾಮಕೃಷ್ಣ ಪರಮಹಂಸರ ಹತ್ರ ಯಾರೋ ಬಂದು ಹೇಳಿರಂತ, ನಾನು ನೀರಿನ ಮೇಲೆ ನಡೆಯೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆಯ್ತು, ನೀನ್ ಕಲ್ತ್ಕೊಂಡು ಏನ್ ಸಾಧಿಸ್ತೀಯಪ್ಪ? ನೀ ದೋಣಿಲಿ ಹೋಗೋದು, ನಾನು ನೀರಿನ ಮೇಲೆ ನಡ್ಕೊಂಡು ಹೋಗ್ತೀಯ ಅಷ್ಟಾನೆ. ದೋಣಿಯನ್ನು ಕೊಡೋದು ಒಂದಷ್ಟು ಪೈಸಾ ಉಳಿಸ್ತೀಯ ಅಷ್ಟೇ ತಾನೆ. ಇನ್ನೇನ್ ಪ್ರಪಂಚದ ಪರಮ ಸತ್ಯ ಏನು ನೀ ಕಂಡ್ಕೊಂಡಿಲ್ವಲ್ಲ ಅಂತ ಹೇಳಿದ್ರು ಅಂತ. ಹಾಗೆ ಕೆಲವು 2 ನಿರ್ಧಾರದ ಬಗ್ಗೆ ನಾವು ಚರ್ಚೆ ಮಾಡುವಾಗ 2 ನಿರ್ಧಾರಗಳಲ್ಲೂ 2 ಇದೆ ಅಂತ ಗೊತ್ತಾದಾಗ ಅತಿಯಾಗಿ ಚಿಂತೆ ಮಾಡೋ ಹಾಗಿಲ್ಲ. ವಿಹಿತ ಕರ್ಮವ ಮಾಡು, ವಿಚಾರವಾದವ ಬಿಡು ಅಂತ ಪುರಂದ್ರದಾಸ್ ಹೇಳ್ತಾರೆ. ಈ ದ್ವಂದ್ವ ರಹಿತರಾದವರು ಮಾತು ಜಾಸ್ತಿ ಆಡೋದಿಲ್ಲ. ಈ ದ್ವಂದ್ವಕ್ಕೆ ಸಿಕ್ಕಾಕೊಂಡವರು ಸುಮ್ಮನೆ ನಾನು ಹೀಗೆ ಅನ್ಕೊಂಡಿದ್ದೀನಿ ನೀನೇನಂತೀಯ, ಆ ದ್ವಂದ್ವ ಇನ್ನೂ ಗೋಚರ ಮಾಡ್ತೀನಿ. ಇನ್ನು ಅನೇಕರ ಒಪಿನಿಯನ್ ಕೇಳಿದಾಗ ಓಕೆ, ದ್ವಂದ್ವ ನಮ್ಮಲ್ಲೇ ಹುಟ್ಟೋದಲ್ಲ, ಜೊತೆಗೆ ನಾವು ನಮ್ಮ ಅಭಿಪ್ರಾಯಕ್ಕೆ ಇನ್ನೊಬ್ರು ಸಲಹೆ ಕೇಳಿದ್ರೆ ಏನಾಗುತ್ತೆ ಹೇಳಿ? ಗಿವಿಂಗ್ ಅನ್ ಆಲ್ಟರ್ನೇಟ್ ಸಜೆಷನ್ ಈ ಸ್ಪಾಯಿಲಿಂಗ್ ದಿ ಪ್ರೆಸೆಂಟ್ ಸಿಚುಯೇಷನ್. ಅವ್ನ ಮನಸ್ಸೇ ಮೊದಲೇ ಗೊಂದಲಕ್ಕೆ ಸಿಕ್ಕಾಕೊಂಡಿದೆ, ನಾನು ಇನ್ನೊಂದು ಪರಿಹಾರ ಹೇಳ್ಬಿಟ್ಟು ಹೀಗೆ ಮಾಡಿದ್ರೆ ಅವಾಗ ಇನ್ನೂ ಗೊಂದಲಕ್ಕೆ ಸಿಕ್ಕಾಕೋತಾರೆ. ಅದರಿಂದ ದ್ವಂದ್ವದ ಕಾಯಿಲೆ ಸೋಂಕು ರೋಗ ಕೂಡ. ನಮ್ಮಲ್ಲಿರುವ ದ್ವಂದ್ವನ್ನ ಇನ್ನೊಬ್ರಿಗೆ ನಾವು ವರ್ಗಾವಣೆ ಮಾಡಿದಾಗ ನಾನು ಕೂಡ ವಹಿಸ್ಬೇಕು ಆ ಜವಾಬ್ದಾರಿನ. ಡೈಲೆಮ ಕ್ರಿಯೇಟ್ ಮಾಡಬಾರ್ದು, ಡೈಲೆಮ ಕಡಿಮೆ ಮಾಡಬೇಕು. ಆದರೆ ನಾವು ಮಾಡ್ತಿಲ್ಲ. ನಾವು ಏನ್ ಮಾಡ್ತಿದ್ವಿ, ನಮ್ಗೆ ಏನ್ ಅನ್ಸುತ್ತೋ ಹೇಳ್ತೀವಿ. ಡೈಲೆಮ ನಾನೇನ್ ಮಾಡೋಕ್ಕಾಗುತ್ತೆ? ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ, ಅದನ್ನೇ ಭಗವದ್ಗೀತೆಯಲ್ಲಿದೆ, ಶ್ರುತಿತೇ ವಿಪ್ರತಿಪನ್ನ. ಎಲ್ಲರ ಮಾತು ನೀನು ಕೇಳೋದ್ರಿಂದ ನಿಂಗೆ ಏಕಾಗ್ರತೆ ಹೊರಟೋಗುತ್ತೆ. ಯಥಾಸ್ಥಾಸ್ಯಸಿ ನಿಶ್ಚಲ. ಯಾವಾಗ ಮನಸ್ಸು ಅದೇನು ಬೇಡಪ್ಪ, ನನಗೇನು ಆಗ್ಬೇಕಾ, ನನ್ನ ಕೆಲಸ ಇಷ್ಟೇ, ನನ್ನ ಆಬ್ಜೆಕ್ಟಿವ್ ಇಷ್ಟೇ, ಇಷ್ಟು ಮಾಡ್ಕೊಂಡಿರ್ತೀನಿ ಅಂತ ಯಾವತ್ತು ನೀನು ಮನಸ್ಸು ಸಮಾಧ್ಯವಚಲ ಬುದ್ಧಿ, ಮನಸ್ಸು ಸ್ಥಿರವಾಗುತ್ತೋ ಆಗ ತಥೋ ಯೋಗ ಮವಾಪ್ಯಸಿ ಅಂತ. ಹಾಗಾಗಿ ಒಟ್ಟಾರೆ ನಮ್ಮ ಜೀವನದ ಗುಟ್ಟಿರೋದೇನೆ ಮನಸ್ಸಿನ ಚಂಚಲತೆಯನ್ನು ಕಳೆದು ಸ್ಥಿರ ಬುದ್ಧಿ ಮಾಡುವಂಥ. ಆ ಸ್ಥಿರ ಬುದ್ಧಿ ಮಾಡಿದಾಗ ಚಂಚಲತೆ ಇರಲ್ಲ, ದ್ವಂದ್ವ ಇರೋದಿಲ್ಲ. ಆದ್ದರಿಂದ ನಾವೇನು ಅನ್ಕೊಂಡಿದೀವಿ ಹಾಗಲ್ಲ. ಅದೇನೋ ಕಷ್ಟಪಡೋಣ, ಯಶಸ್ಸು ಗಳಿಸ್ಬೇಕು. ಸಕ್ಸಸ್ ಈಸ್ ಅವರ್ ಏಮ್, ನಾಟ್ ದಿ ಪೀಸ್ ಆಫ್ ಮೈಂಡ್, ನಾಟ್ ದಿ ಸಿಂಗಲ್ ಮೈಂಡೆಡ್ ಥಿಂಕಿಂಗ್. ಆದರೆ ಕೃಷ್ಣ ಇಡೀ ಭಗವದ್ಗೀತೆ ಹೇಳಿದ ಮೇಲೆ ಅರ್ಜುನ ಏನು ಹೇಳಿದ್ದು ಗೊತ್ತೇನೋ? ನಷ್ಟಮೋಹಂ. ನನಗೆ ಬೇರೆ ಬೇರೆ ಗೊಂದಲಗಳು, ಅದು ಬೇಕು ಇದು ಬೇಕು ಅಂತೆಲ್ಲ ಹೋಯ್ತು.
ಸ್ಮೃತಿರ್ಲಬ್ಧ. ಇದೇನು ಮಾಡಿದ್ರು ಪ್ರಪಂಚದಲ್ಲಿ ನಾವು ಹುಟ್ಟಿದೊಂದು ಸಾಯ್ತೀನಿ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಝೀರೋ. ನಾವು ಎಷ್ಟೇ ಮಾಡಿರೋ ಸಾಧನೆಯು ಒಂದು 5 ವರ್ಷ ಹೋದ್ರೆ ಕನಸು, ಆಮೇಲೆ ಅದು ಹೊರಟೋಗುತ್ತೆ. ಶೂನ್ಯ ಆಗೋ ಪಕ್ಷಕ್ಕೆ ಯಾಕೆ ಅಶೂನ್ಯಕ್ಕೆ ಇಷ್ಟೊಂದು ಚರ್ಚೆ? ನಷ್ಟಮೋಹಂ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾತ್ ಮಯಾರ್ಚುನ. ನೀನು ಹೇಳಿದ್ರಿಂದ ನಂಗೆ ಇದು ಗೊತ್ತಾಯಿತು. ಮುಂದಕ್ಕೆ ಸ್ಥಿತೋಸ್ಮಿ. ಈಗ ನನ್ನ ಮನಸ್ಸು ದ್ವಂದ್ವದಿಂದ ಹೊರಗೆ ಬಂದ್ಬಿಟ್ಟು ಸ್ಥಿತವಾಗಿದೆ. ಗತ ಸಂದೇಹ, ನಂಗೆಲ್ಲ ಅನುಮಾನಗಳು ಪರಿಹಾರ ಆಗಿದೆ. ಏನ್ ಮಾಡಿದ್ರು ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಈ ಪ್ರಪಂಚ ಇರೋದು ಇದ್ದ ಹಾಗೆ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ನನ್ನನ್ನು ನಾ ಬದಲಾಯಿಸ್ಕೊಳ್ಳೋದು ಒಂದು ಮಿತಿಲಿ ಮಾಡ್ಕೋಬೇಕು. ಆದ್ರೆ ಪ್ರಪಂಚ ಬದಲಾಯಿಸಕ್ ಹೋಗ್ಲಿ, ನಾನೇ ಬದಲಾಗ್ಲಿ, ಮನಸ್ಸಿನ ನೆಮ್ಮದಿಗೆ ಮೊದಲ ಆದ್ಯತೆ ಕೊಡಬೇಕು. ಸ್ಥಿತೋಸ್ಮಿ ಗತ ಸಂದೇಹ ಅಂತ ಹೇಳಿ ಹೇಳ್ಕೊತಾನೆ, ನಾನು ತಿಳುವಳಿಕೆ ಬಂದಿದ್ದ ಹಾಗೆ ಅಂತ ಅಂದ್ಬಿಟ್ಟು. ಆಮೇಲೆ ಭಗವದ್ಗೀತೆ ಕೊನೆಯಲ್ಲಿ ಕೂಡ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದ್ದಾನೋ, ಕೃಷ್ಣ ಅಂದ್ರೆ ನಮ್ಮ ಒಂದು ಡಿಸಿಷನ್ ಮೇಕಿಂಗು. ಯತ್ರ ಪಾರ್ಥೋ ಧನುರ್ಧರ, ಎಲ್ಲಿ ಅರ್ಜುನ ಬಾಣ ಇಟ್ಕೊಂಡಿರ್ತಾನೋ ತತ್ರ ಶ್ರೀ ವಿಜಯೋರ್ಭೂತಿ. ವಿಜಯ ಅಂದ್ರೆ ಅರ್ಜುನನ ಹೆಸರು ಕೂಡ. ಶ್ರೀ ವಿಜಯ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಸರಿ ಮಾಡ್ದವನ್ಗೇನಾಗುತ್ತೆ? ಎಲ್ಲಿ ಕೃಷ್ಣ ಇದ್ದಾನೋ, ನನ್ನ ದೇಹವೇ ಅರ್ಜುನ, ನನ್ನೊಳಗಿರುವಂಥ ವಿವೇಚನೆಯೇ ಕೃಷ್ಣ, ಆ ವಿವೇಚನೆಯಿಂದ ನಾನು ದ್ವಂದ್ವ ಕಳ್ಕೊಂಡು ನಾನೆಲ್ಲ ಕೆಲಸ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಅಷ್ಟೆಲ್ಲ ಮಾಡಿದ್ರೂ ಕೂಡ ಅದ್ರ ಫಲ ನಂಗೆಲ್ಲ ಸಿಗೋದು. ನಾನು ಕೆಲಸ ಮಾಡೋದ್ರಿಂದ ಸುತ್ತಮುತ್ತಲ ಸಮಾಜದವ್ರಿಗೆ. ತತ್ರ ಶ್ರೀ ವಿಜಯೋರ್ಭೂತಿ. ಮಂಗಳ ಒಳ್ಳೆ ಗೆಲುವು ಯಾರಿಗಾಗುತ್ತೆ? ಸಮಾಜಕ್ಕಾಗತ್ತೆ. ನಮ್ಗೇನೂ ಆಗಲ್ಲ, ನಾವು ಹೋಗೋರೆ, ಆಗ್ಬೇಕಾಗೂ ಇಲ್ಲ. 2 ದಿವಸ ಇದ್ದು ಹೋಗೋರು, ಸಂತೆಗೆ ಬಂದಿರೋರು, ನಾವೇನು ಅಲ್ಲಿ ವ್ಯಾಪಾರ ಮಾಡಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟಕ್ಕೆ ಬಂದವರಲ್ಲ. ಆದ್ರೆ ನಮಗೇನಾಗುತ್ತೆ ಹಾಗಾದ್ರೆ? ಧ್ರುವಾನೀತಿ ಮತಿರ್ಮಮ. ನನ್ನ ಮನಸ್ಸು ಧ್ರುವ ಅಂದ್ರೆ ಸ್ಥಿರವಾಗುತ್ತೆ. ಧ್ರುವ ಅಂದ್ರೆ ಆಕ್ಚುಲಿ ಸ್ಥಿರ ಅಂತ ಅರ್ಥ. ಧ್ರುವ ನಕ್ಷತ್ರ ಅಂದ್ರೆ ಸ್ಥಿರ. ಆದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ಧ್ರುವ ಅಂದ್ರೆ ಪೋಲ್ ಅಂತ ಒಂದು ಅರ್ಥ ಇದೆಯಲ್ಲ. ಪೋಲು 2 ಇದೆ ಅಲ್ವಾ? ಮ್ಯಾಗ್ನೆಟ್ ಅಲ್ಲಿ 2 ಇದೆ ಅಲ್ವಾ? ನಾರ್ತ್ ಸೌತ್ ಪೋಲ್ 2 ಇದೆ ಅಲ್ವಾ? ಹಾಗಾಗಿ ಬಿಲ್ಟ್ ಇನ್ ದ್ವಂದ್ವ ಮ್ಯಾಗ್ನೆಟ್ ಅಲ್ಲೇ ಇದೆ ಅಲ್ವಾ? ಅಟ್ರಾಕ್ಷನ್ ರಿಪಲ್ಷನ್ 2 ಇದೆ ಅಲ್ವಾ? ಆದ್ರಿಂದ ಒಂದು ಸಂಕ್ಷೇಪವಾಗಿ ನಾನು ಈ ದ್ವಂದ್ವದ ಒಂದು ತೀರ್ಮಾನ ಹೇಳಬೇಕು ಅಂತ ಆದ್ರೆ, ಮೊದಲನೇದಾಗಿ ದ್ವಂದ್ವ ಮಾಡ್ಕೊಳ್ಳೋಕೆ ಮುಂಚೆ 2ರಿಂದ ಆಗುವ ಲಾಭವೂ ಅಷ್ಟೇನೂ ನನ್ನನ್ನೇನು ಬದಲಾಯಿಸಲ್ಲ, ಸಮಾಜನೂ ಬದಲಾಯಿಸಲ್ಲ. 2ರಿಂದ ಆಗುವ ನಷ್ಟವೂ ನನ್ನೇನು ಬದಲಾಯಿಸಲ್ಲ. ಅಂದ್ರೆ ಲಾಭ ನಷ್ಟದ ಚರ್ಚೆ ಬೇಡ ಅಂತ ಸಮಾಧಾನ ಮಾಡ್ಕೊಳ್ಳೋದು ಮೊದಲನೇ. ಏನಪ್ಪಾ ಅಂತಂದ್ರೆ, ನಮ್ಮ ಬದುಕಿನ ಗುರಿ ಪ್ರಪಂಚನ ಸರಿ ಮಾಡೋದಾಗ್ಲಿ, ಮನುಷ್ಯನ ಸರಿ ಮಾಡೋದಲ್ಲ ಅಂತ ಆದ್ರೆ, ನಾವು ಹುಟ್ಟಿರೋದು 2 ದಿವಸ ಬಂದು ನೋಡ್ಕೊಂಡು ಆನಂದವಾಗಿದ್ದು ಹೋಗೋದಕ್ಕೆ. ಆದ್ರಿಂದ ವಿ ಹ್ಯಾವ್ ಟು ರೇಡಿಯೇಟ್ ದಿ ಜಾಯ್ ಇನ್ ಅಸ್, ನಾಟ್ ಪ್ಲೇ ವಿತ್ ದಿ ಡಿಫರೆನ್ಸಸ್ ಆಫ್ ಒಪಿನಿಯನ್. ಭಿನ್ನಾಭಿಪ್ರಾಯದ ಇಸ್ಪೀಟ್ ಎಲೆಯಲ್ಲಿ ಜಗಳ ಕಾಯಕ್ಕಿಂತ ಆ ಇಸ್ಪೀಟ್ ಆಡಕ್ಕಿಂತ ಬೇರೆ ಥರದಲ್ಲಿ ಒಬ್ರಿಗೊಬ್ರು ಆತ್ಮೀಯರಾಗುವಂಥದ್ದು ಆಗತ್ತೆ ಅಂತ ಅನ್ಕೊಳ್ಳುವಂಥದ್ದು ಗಮನಿಸ್ಬೇಕಾದ್ದು. ಇದಿಷ್ಟು ದ್ವಂದ್ವದ ಅನುಕೂಲ ಆಯ್ತಲ್ಲ. ತೊಂದರೆ ಎಷ್ಟಾಗತ್ತೆ? ದ್ವಂದ್ವನ್ನ ಉಪೇಕ್ಷೆ ಮಾಡಿದೀವಿ. ಆ ಉಪೇಕ್ಷೆ ಮಾಡಿದ್ರೆ ಎಷ್ಟಾಗತ್ತೆ ಅಂತಂದ್ರೆ, ಅದಕ್ಕೂ ಮಹಾಭಾರತದ ಉದಾಹರಣೆ ಹೇಳೋದಾದ್ರೆ, ಶಂತನು ಅನ್ನೋನು ಒಂದು ಕ್ಷಣ ನಿರ್ಧಾರ ಮಾಡ್ದ, ಆ ಸತ್ಯವತಿಯ ಸೌಂದರ್ಯ ನೋಡಿ ಮದುವೆ ಆಗ್ಬೇಕು ಅಂತ. ವಯಸ್ಸಿಗೆ ಬಂದ ಮಗ ಅವನಿಗೆ ಮದುವೆ ಮಾಡಬೇಕಾದಾಗ ಇವನು ಅಪ್ಪ ಅಥವಾ ಇವನು ತಾನು ಮದುವೆ ಮಾಡ್ಕೊಂಡ್ರೆ ಏನಾಗುತ್ತೆ? ಅದೆಲ್ಲ ಏನು ಹೊಳಿಲಿಲ್ಲ ಅವನಿಗೆ. ಒಂದು ನಿರ್ಧಾರ ಬಂದ್ಬಿಟ್ಟ. ಆ ನಿರ್ಧಾರಕ್ಕೆ ಬಂದಿದ್ದರಿಂದ ಏನಾಯ್ತು? ಇಡೀ ಅವನ ಮಗನ ಜೀವನ, ಅವನ ಸಂತಾನದ ಜೀವನ ಎಲ್ಲರೂ ಅನುಭವಿಸ್ಬೇಕಾಗಿ ಬಂತು. ಆದ್ದರಿಂದ ಅತ್ಯಂತ ಗಂಭೀರವಾದದ್ರ ಬಗ್ಗೆ ದುಡುಕಿ ನಿರ್ಧಾರ ತಗೊಂಡ್ರೂ ಕಷ್ಟ. ಅತ್ಯಂತ ಚಿಲ್ಲರೆಯಾದಂಥ ಕ್ಷುಲ್ಲಕವಾದಂಥದ್ರ ಬಗ್ಗೆ ಅತಿಯಾಗಿ ಚರ್ಚೆ ಮಾಡೋದು ಕೂಡ ಒಂದು ದೌರ್ಬಲ್ಯವೇ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ರಿಂದ ಈ ನಾವು ಇದನ್ನ ಹುಡುಗಾಟಿಕೆಯಾಗಿ ತಗೊಳ್ಳೋ ಹಾಗಿಲ್ಲ, ದ್ವಂದ್ವನ್ನ ಗಂಭೀರವಾಗಿ ತಗೋಬೇಕು ಅಂತ. ಇನ್ನೊಂದು ದ್ವಂದ್ವ ಅಂದ್ರೆ ಡೈಲಮ ಅಂದ್ರೆ 2 ಅಭಿಪ್ರಾಯ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ದ್ವಂದ್ವ ಅಂದ್ರೆ ಇಂಡಿಸಿಷನ್ ಅಂತ, ನಿರ್ಧಾರ ತಗೊಳ್ದೇ ಇರೋದು ಅಂತ. ಆ ನಿರ್ಧಾರ ತಗೊಳ್ದೇ ಇರೋದ್ರಿಂದ ತುಂಬಾ ಗೊಂದಲ ಆಗುತ್ತೆ. ಕೆಲವು ಸಾರಿ ನಾವು ದ್ವಂದ್ವ ನಂಗೆ ಯಾವುದು ನಿರ್ಧಾರ ಮಾಡೋಕ್ಕಾಗಲ್ಲ ಅಂತ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಡಿಸಿಷನ್. ಅದು ಅಪಾಯ ಅಂತ. ಇಂಗ್ಲಿಷ್ನಲ್ಲಿ 2 ಹೇಳಿಕೆಗಳು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ. ಅದು ವಿಜ್ಞಾನದ ಸಂಶೋಧನೆ ಮಾಡಿದವ್ರು ಹೇಳಿದ್ದು, ಅದರಿಂದ ನಾವು ಅವ್ರ ಅನುಭವದಲ್ಲಿ ಹೇಳ್ತಾ ಇರೋದು. ಅವ್ರ ದಿನನಿತ್ಯದ ಕಷ್ಟ ಸುಖ ನೋಡಿ ಹೇಳಿದ್ದಲ್ಲ.
ಮೊದಲನೇ ಹೇಳಿಕೆ ಏನು ಗೊತ್ತಾ? ರಾಂಗ್ ಡಿಸಿಷನ್ ಈಸ್ ಬೆಟರ್ ದ್ಯಾನ್ ಇಂಡಿಸಿಷನ್. ತಪ್ಪು ನಿರ್ಧಾರ ಆದರೆ ಅದನ್ನ ಅನುಭವಿಸೋಣ, ಆದರೆ ಇನ್ಯಾರೋ ತಿದ್ದುತ್ತಾರೆ. ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮುನ್ನೋರು ಯಾರು ತಿದ್ದೋಕೆ ಸಾಧ್ಯನೇ ಇಲ್ಲ. ರಾಂಗ್ ಡಿಸಿಷನ್ ಈಸ್ ಬೆಟರ್ ದ್ಯಾನ್ ಇಂಡಿಸಿಷನ್ ಅಂತ ಒಂದು. ಆದರೆ ರಾಂಗ್ ಡಿಸಿಷನ್ ಯಾವುದಕ್ಕೆ ತಗೋಬೇಕು? ಶಂತನು ತಗೊಂಡಾಗೆ ಮುಂದಿನ ತಲೆಮಾರಿನವ್ರಿಗೆ ಆಗುವಂಥ ವಿಷಯಕ್ಕಲ್ಲ. ನಾವು ಎಲ್ಲಿ ಮುಂದಿನ ತಲೆಮಾರು ಅಷ್ಟು ಗಂಭೀರವಾದ ವಿಷಯಕ್ಕೆ ನಾವು ಹೋಗೋದೇ ಇಲ್ಲ. ನಮ್ದೆಲ್ಲ ಕ್ಷುಲ್ಲಕವಾದಂಥ ಸಂಗತಿ. ಎರಡನೇದು ಇನ್ನೊಂದಿದೆ, ತುಂಬಾ ಪ್ರಸಿದ್ಧವಾದ ಹೇಳಿಕೆ ಅದು. ಟ್ರೂತ್ ಎಮರ್ಜಸ್ ಔಟ್ ಆಫ್ ಎರರ್ ದ್ಯಾನ್ ಔಟ್ ಆಫ್ ಕನ್ಫ್ಯೂಷನ್. ಈಗ ಒಬ್ಬ ವಿಜ್ಞಾನಿ ತಪ್ಪು ಮಾಡ್ತಾನೆ ಅಂತ ಇಟ್ಕೊಳ್ಳೋಣ, ಅವ್ನು ಮಾಡಿದ್ರಿಂದ ಇನ್ನೊಬ್ಬ ತಪ್ಪನ್ನು ತಿದ್ದಕ್ಕೆ ಸಹಾಯ ಆಗುತ್ತೆ. ಅವ್ನು ಏನು, ನಾನು ಸರಿಯಾಗಿ ತಪ್ಪಾಗಬಾರ್ದು, ನಾನು ಎಲ್ಲ ಸರಿಯಾಗಿ ಮಾಡ್ತೀನಿ, ಪರಿಪೂರ್ಣವಾಗಿ ಮಾಡ್ತೀನಿ ಅಂತ ಅವ್ನು ಸುಮ್ಮನೆ ಕೂತಿದ್ರೆ ಆ ಸತ್ಯ ಹೊರಗೆ ಬರ್ತಿರ್ಲಿಲ್ಲ. ಅದರಿಂದ ಕೆಲವು ಸರಿ ತಪ್ಪು ಮಾಡೇ ಕಲ್ತ್ಕೋಬೇಕಾಗತ್ತೆ. ಹಾಗಾಗಿ ದ್ವಂದ್ವದಲ್ಲಿ ಕೂಡ ಹಾಗೆ, ತಪ್ಪಿಲ್ಲ ಹಾಗೆ ನಾನು ಜೀವನದಲ್ಲಿ ಮಾಡಿದ್ದೀನಿ ಅಂತ ಹೇಳೋರು ಅದು ಯಾರಿದ್ದಾರೋ ಹೇಳಿ ನೋಡ್ತೀನಿ. ನಾವು ಮಾಡಿದ್ದೀವಿ ತಪ್ಪು, ಅದಕ್ಕೇನಂತೆ? ಅದರಿಂದ ತುಂಬಾ ಗಂಭೀರವಾಗಿ ತಗೋಬೇಡಿ. ಜೀವನ ಇರೋದು ಸೀರಿಯಸ್ ಆಗಿ ತಗೊಳಕ್ಕಲ್ಲ, ಗಂಭೀರವಾಗಿರಕ್ಕೆ, ನೆಮ್ಮದಿಯಾಗಿರಕ್ಕೆ. ಇವಾಗ ಮತ್ತೆ ಯಥಾ ಪ್ರಕಾರ ಡೈಲಮಾ ಸುಳಿಗೆ ಸಿಕ್ಕಾಕೋತೀವಿ ಅನ್ನುವಂಥ ಸಂಗತಿ ನಾವು ಇಲ್ಲಿ ಗಮನಿಸಬೇಕಾದ್ದು. ಇನ್ನೊಂದು ವಿಚಿತ್ರ ಇದೆ, ನಮಗೆ ಮುಖ್ಯವಾಗಿ ಆಗೋದೊಂದು ಎರಡೇ. ನಾವು ಕೆಲವೊಂದು ತುಂಬ ಇಷ್ಟಪಡ್ತೀವಿ, ಬಾಯಿ ಹೇಳಲ್ಲ, ಇಷ್ಟಪಡ್ತೀವಿ. ನಾವು ಇನ್ನು ಕೆಲವನ್ನ ದ್ವೇಷಿಸ್ತೀವಿ. ಹೀಗಾಗಲೇಬೇಕು ಅನ್ನೋದು ಒಂದು, ಹೀಗಾಗಲೇ ಕೂಡುದು ಅಂತ. ಆಗಲೇಬೇಕು ಅಂದಿದ್ದು ಆಗಿಬಿಟ್ರೆ ಸುಖ, ಆಗಬಾರ್ದು ಅಂತ ಆದ್ರೆ ದುಃಖ. ಅದರಿಂದ ಇಚ್ಛಾ ದ್ವೇಷ ಅನ್ನೋ ದ್ವಂದ್ವ, ಸುಖ ದುಃಖ ಅನ್ನೋ ದ್ವಂದ್ವ ಆಗುತ್ತೆ. ಆಮೇಲೆ ಮುಂದಕ್ಕೆ ಏನಾಗುತ್ತೆ? ಆಯ್ತು, ನಮ್ಗೆ ಇಷ್ಟವಿಲ್ಲದೆ ಇರೋ ಕೆಲಸ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆಗೇನಾಗುತ್ತೆ? ಇಷ್ಟು ಇರೋ ಕೆಲಸ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಇನ್ನು 3 ಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಒಂದು ಸಂಘಾತ. ಸಂಘಾತ ಅಂದ್ರೆ ಆಗ್ಲಿಲ್ವಾ, ಮಾಡ್ತೀನಿ ತಡಿ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಹೋರಾಡುವಂತಹ ಗುಣ ಸಂಘಾತ, ಅದು ರಾಜಸ ಅಂತ ಕರೀತಾರೆ. ಅದಾಗ್ಬೋದು, ಯಾಕೆ ನನ್ಗೆ ಇಷ್ಟ ಇಲ್ಲದೆ ಇದ್ದಾಗ. ಇಷ್ಟ ಇದ್ದಾಗ ಏನಾಗುತ್ತೆ? ಚೇತಸ. ಇದಾಯ್ತಾ, ಹಾಗಾದ್ರೆ ಇನ್ನೊಂದು ಪ್ರಯತ್ನ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ನುವಂಥ ಆಸೆ. ಈ ಸಂಘಾತ ಚೇತಸ ಎರಡೂ ಇದೆಯಲ್ಲ ಅದು. ಆದ್ರೆ ನಾ ಇಷ್ಟ ಇದ್ದು ಆಯ್ತು ಅನ್ಕೊಂಡು ಅದ್ರ ಮುಂದಕ್ಕೆ ಕಾಲಕ್ರಮೇಣ ಅದಲ್ಲ ಅಂತ ಗೊತ್ತಾದ್ರೆ ತಿರುಗಿ ಮತ್ತೆ ಇದೆ, ಸಂಘಾತ ಚೇತಸ ಆಗುತ್ತೆ. ಆದ್ರೆ ಸಾತ್ವಿಕವಾದ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಸಂಘಾತವಾಗಬೇಕಾದಾಗಲೂ ಸಂಘಾತಕ್ಕೂ ಹೋಗೋದಿಲ್ಲ, ಅವನು ಬುದ್ಧಿಯಿಂದ ಪರಿಹರಿಸೋಕ್ಕೂ ಹೋಗೋದಿಲ್ಲ. ಅವನೇನ್ ಮಾಡ್ತಾನೆ? ಧೃತಿ. ಧೃತಿ ಅಂದ್ರೆ ಧರಿಸುವಂಥದ್ದು. ಉಸಿರಾಟ ಹೇಗೆ ಬೇಕು ಬೇಡಗಳಿಲ್ಲದೆ ಸಾಗುತ್ತದೋ, ನನ್ನ ಬದುಕು ಬೇಕು ಬೇಡಗಳಿಲ್ಲದೆ ಸಾಗುವಂತಹ ಕ್ರಮ ನಾನು ಕಂಡ್ಕೋತೀನಿ ಅಂತ ಅವನು ಸುಮ್ಮನಿರ್ತಾನೆ ಅಂತ. ಆದ್ದರಿಂದ ಇಡೀ ಪ್ರಪಂಚದ ಜೊತೆಯಲ್ಲಿ ನಮ್ಮ ಮನಸ್ಸಿನ ಒಡನಾಟ ಎರಡನೇ ಮಾಡೋದು, ಇಚ್ಛಾ ದ್ವೇಷ. ಈ ಎರಡರ ಪರಿಣಾಮವಾಗಿ ಏನಾಗ್ಬೋದು? ಸಂಘಾತ ಆಗ್ಬೋದು, ಚೇತಸ ಆಗ್ಬೋದು. ಈ ಎರಡು ಆಗದೆ ಇರೋ ಧೃತಿ ಇದೆಯಲ್ಲ, ಸಮಚಿತ್ತ ಅಂತ ಹೇಳಿ, ನಿತ್ಯಂ ಸಮಚಿತ್ತಂ ಅಂತ ಕೃಷ್ಣ ಹೇಳ್ತಾನೆ. ಅದು ಏನಾರು ಹಾಕೊಂಡು ಹೋಗ್ಲಿ, ನಾನು ಇನ್ನೂ ಕೆಲಸ ಮಾಡ್ಬೇಕಾದ್ರಿಂದ ನನ್ನ ಮನಸ್ಸಿನ ನೆಮ್ಮದಿಯಾಗಿ ಇಟ್ಕೊಂಡ್ರೆ ನನ್ನ ಆರೋಗ್ಯ ಮತ್ತು ದೇಹದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಕಾಯ್ದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ನೋಂಥ ಗುಟ್ಟಿನ ಮಾತನ್ನ 1000 ವರ್ಷದ ಮುಂಚೆನೆ ಹೇಳಿದ್ದಾರೆ. ನಾವು ದಿವಸ ಓದ್ಕೊಂಡು ಬರ್ತಾ ಇದ್ದೀವಿ, ಅನ್ವಯ ಮಾಡಿಲ್ಲ. ಆದ್ದರಿಂದ ನಮ್ಮ ಗೊಂದಲ, ನಮ್ಮ ಏನೆಲ್ಲ ಚಿಂತಾ ಕ್ರಾಂತ ಸ್ಥಿತಿಗಳಿದೆಯೋ ಅದಕ್ಕೆಲ್ಲ ಯಾರೂ ಕಾರಣ ಅಲ್ಲ, ನಾವೇ ಕಾರಣ. ಯಾಕೆಂದ್ರೆ ನಾವು ಈ ದ್ವಂದ್ವ ಎಲ್ಲವನ್ನು ಕೂಡ ಮುಂದೂಡ್ತೀವಿ, ದುಡುಕಿ ನಿರ್ಧಾರ ತಗೋತೀವಿ, ಇಲ್ಲ ಏನೂ ನಿರ್ಧಾರ ತಗೊಳ್ಳಲ್ಲ. ಈ ಎಲ್ಲ ಕ್ರಮಗಳಲ್ಲಿ ನಾವು ಆಲೋಚನೆ ಮಾಡಿದಾದ್ರೆ, ಮನಸ್ಸನ್ನ ಸಮಚಿತ್ತದಲ್ಲಿ ಇಟ್ಕೊಂಡ್ರೆ ನಾವು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ಮನಸ್ಸನ್ನ ಕೆಡಿಸ್ಕೊಂಡ್ಬಿಟ್ರೆ ಮಾಡೋ ಕೆಲಸ ಕೂಡ ಮಾಡಕ್ಕ. ಈ ನೋಡಿ, ಎಲ್ಲ ನಾವು ನಿತ್ಯ ಚೆನ್ನಾಗಿ ಕೆಲಸ ಮಾಡ್ತಿರ್ತೀವಿ, ಯಾವುದೋ ಒಂದು ವಸ್ತುವಿನ ಮೇಲೆ ವ್ಯಾಮೋಹ ಆಗ್ಬಿಟ್ರೆ ಅವಾಗ ಬೇರೆ ಕೆಲಸ ಮಾಡಕ್ಕೆ. ಇವಾಗ ನೋಡಿ, ಮೊಬೈಲು ಟಿವಿ ಎಲ್ಲ ಸ್ಕ್ರಾಲ್ ಮಾಡ್ತಾರಲ್ಲ, ಯಾಕೆ ಮಾಡ್ತಿದ್ದಾರೆ ಅವರು? ಇದು ಯಾರ ಹತ್ರ ಮಾತಾಡ್ಲೇಬೇಕು, ಅವ್ರು ಸುಮ್ಮನಿರಕ್ಕಾಗಲ್ಲ. ಯಾಕೆ ಆಗ್ತಿಲ್ಲ ಅಂತಂದ್ರೆ, ಈ ಮನಸ್ಸಿನ ಗೊಂದಲದ ಒತ್ತಡ ತಡ್ಕೊಳಕ್ಕಾಗ್ದಲೇ ಮಾಡ್ತಿದ್ದೀವಿ. ಆದ್ದರಿಂದ ದ್ವಂದ್ವದ ಪ್ರಶ್ನೆ ಒಬ್ಬರ ಪ್ರಶ್ನೆ ಅಲ್ಲ, ಅದಕ್ಕೆ ಯಾರು ಹೊಣೆ ಅಂತ ಕಾರಣ ಹುಡುಕಕ್ಕಾಗಲ್ಲ.
ಎಲ್ಲವೂ ಸೇರ್ಕೊಂಡು ದ್ವಂದ್ವ ಆಗುತ್ತೆ. ದ್ವಂದ್ವ ಆಗದೇ ಇದ್ರೆ ಆಶ್ಚರ್ಯ. ದ್ವಂದ್ವ ಆಗದೇ ಇರೋ ರೀತಿಯಲ್ಲಿ ನಿರ್ಧಾರ ಮಾಡಬೇಕೇ ಹೊರತು ಅನುಕೂಲ ಆಗೋ ರೀತಿಯಲ್ಲಿ, ಅನುಕೂಲ ಆಗದೇ ಇರೋ ರೀತಿಯಲ್ಲಿ ನಿರ್ಧಾರ ಮಾಡೋದಲ್ಲ. ನಿರ್ದ್ವಂದ್ವವಾಗಿ ನಿರ್ಧಾರ ಮಾಡಬೇಕು ಅನ್ನುವಂಥದ್ದನ್ನ ಅಲ್ಲಮ ಪ್ರಭು ಹೇಳಿದ್ದು ಅದನ್ನೇ. ಕಷ್ಟ ಸುಖ ಬಲ್ಲ ಆತ ಜ್ಞಾನಿ ಅಲ್ಲ ಅಂದ್ರೆ, ಜ್ಞಾನಿಯಾಗಿ ಯೋಚನೆ ಮಾಡಿದ್ರೆ ಪ್ರಪಂಚದಲ್ಲಿರೋ ಕಷ್ಟ ಸುಖ ನನಗೂ ಬಂದಿದೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ. ಕಷ್ಟ ಸುಖ ಬಂದಾಗ ಯಾರಿಗೂ ಬರದೇ ಇರೋ ಕಷ್ಟ ನಂಗೇನು ಬಂದಿಲ್ವಲ್ಲ. ಆಮೇಲೆ ಇನ್ನು ಕೆಲವು ವಿಷಯಕ್ಕೆ ದ್ವಂದ್ವ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಈಗ ಉದಾಹರಣೆಗೆ ಪ್ರಕೃತಿಯ ವಿದ್ಯಮಾನ, ನಾವು ಈಗ ಮಳೆ ಬಂತು ಅಂತ ಮಳೆ ಮೇಲೆ ಸಿಟ್ಕೊಳಕ್ಕಾಗುತ್ತೆ? ಆಗಲ್ಲ. ನಾವು ಪ್ರಕೃತಿ ವಿದ್ಯದಲ್ಲೂ ಬೈತಿರ್ತೀವಿ, ವರುಣನ ಆರ್ಭಟ ಅಂತ ಒಂದ್ಸರಿ ಬರ್ತೀವಿ, ವರುಣ ದೇವನ ಕೃಪೆ ಅಂತೀವಿ. ಕೃಪೆಯ ಆರ್ಭಟ ಎಲ್ಲ ನಮ್ಮ ಪ್ರತಿಕ್ರಿಯೆ ಹೊರತು ನೇಚರ್ದಲ್ಲ. ನೇಚರ್ ಮಳೆ ಸುರಿಸೋದಷ್ಟೇ ಹೊರತು ಅದಕ್ಕೆ ಏನು ಬೇಕಾಗಿಲ್ಲ. ಹಾಗಾಗಿ ಪ್ರಕೃತಿಯ ನಮ್ಮ ಶಕ್ತಿಗೆ ಮೀರಿದ್ದರ ಪ್ರಶ್ನೆಗಳು ನಾವು ಹಾಕೊಂಡ್ರಾಗ ಮೊದಲು ತೀರ್ಮಾನ ಮಾಡೋಣ, ಇದು ನನ್ನ ವ್ಯಾಪ್ತಿ ಮೀರಿದ್ದು, ಅದಕ್ಕೆ ದ್ವಂದ್ವ ಮಾಡ್ಕೊಳಕ್ ಸಾಧ್ಯವಿಲ್ಲ. ಆಯ್ತು, ಪ್ರಕೃತಿದಾಯ್ತು. ಮನುಷ್ಯರನ್ನ ತಾನೇ ಅಷ್ಟೇ, ನನ್ನ ವ್ಯಾಪ್ತಿಗೆ ಮೀರಿ ಅವ್ರನ್ನ ಬದಲಾಯಿಸಕ್ಕಾಗತ್ತಾ? ಎ ಪರ್ಸನ್ ಕನ್ವಿನ್ಸ್ಡ್ ಅಗೇನ್ಸ್ಟ್ ಹಿಸ್ ವಿಲ್ ಈಸ್ ಆಫ್ ದಿ ಸೇಮ್ ಒಪಿನಿಯನ್ ಸ್ಟಿಲ್. ಅಂಥದೇ ಅಭಿಪ್ರಾಯದಲ್ಲಿ ಅವ್ರು ಮುಂದುವರಿತಾನೆ ಅಂತ ಹೇಳುವಂಥ ಮಾತು. ಆದ್ರಿಂದ ಈ ದ್ವಂದ್ವಕ್ಕೆ ಗಾಬರಿ ಆಗೋದು ಬೇಡ. ಇನ್ನೊಂದು, ಎಲ್ಲರೂ ದ್ವಂದ್ವದಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗ್ಬಿಟ್ರೆ ಎಲ್ಲರ ಬಗ್ಗೆ ಸಹಾನುಭೂತಿ ಬರುತ್ತೆ. ನಾವು ಹಾಗಲ್ಲ, ಅಯ್ಯೋ ಯಾರಿಗೂ ಬರದೇ ಇರೋ ದ್ವಂದ್ವ ನಂಗೆ ಬಂದ್ಬಿಟ್ಟಿದೆ, ಇನ್ನೆಲ್ಲ ಹಾಯಾಗಿದ್ದಾರೆ ಅನ್ನೋದು ಇನ್ನೊಂದು ನಕಾರಾತ್ಮಕವಾದಂಥ ಆಲೋಚನೆ. ಆದ್ರಿಂದ ಎಲ್ಲರೂ ಅನುಕಂಪಕ್ಕೆ ಅರ್ಹರೇ. ಯಾಕೆಂದ್ರೆ ಎಲ್ಲರಲ್ಲೂ ದ್ವಂದ್ವ ಇದೆ. ದ್ವಂದ್ವಕ್ಕೆ ಗಾಬರಿ ಆಗೋದು ಬೇಡ, ದ್ವಂದ್ವವನ್ನು ನಿವಾರಿಸ್ಕೊಳಕ್ ಹೋಗೋದು ಬೇಡ. ದ್ವಂದ್ವದ ನಡುವೆಯೂ ನಿರಾಳವಾಗಿರೋದು ಹೇಗೆ ಅಂತ ಆಲೋಚನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗಾರು ಆ ಗೋಜಲು ಪರಿಹರಿಸುತ್ತೆ. ದ್ವಂದ್ವ ಇಲ್ದಾಗ ಮಾಡ್ತೀನಿ ಅನ್ನೋದೆಲ್ಲ ಒಣ ಹುರುಪು ಅಷ್ಟೇ ಹೊರತು, ಅದು ಏನಾಗಿದೆ ಅಂದ್ರೆ ನಮ್ಮ ಮನಸ್ಸು ಲೀನಿಯರ್ ಆಗಿ ಒಂದೇ ದೃಷ್ಟಿಲಿ ಯೋಚನೆ ಮಾಡುತ್ತೆ, ಇನ್ನೊಂದು ದೃಷ್ಟಿಲಿ ನಾವು ಯೋಚನೆ ಮಾಡೋದೇ ಇಲ್ಲ. ಹಾಗಾಗಿ ಈ ತಾಪತ್ರಯದಿಂದ ಮಲ್ಟಿ ಡೈಮೆನ್ಷನಲ್ ಥಿಂಕಿಂಗ್ ಬಂದ್ರೆ ಅಂಥವ್ರಿಗೆ ದ್ವಂದ್ವ ಇರೋಲ್ಲ. ಆದ್ರೆ ಮಲ್ಟಿ ಡೈಮೆನ್ಷನಲ್ ಥಿಂಕಿಂಗ್ ನ ನಾವು ಮುಂಚೆಯಿಂದ ರೂಢಿ ಮಾಡ್ಕೊಂಡೇ ಇಲ್ಲ. ಈಗ ಮಾಡ್ಕೋಬೇಕು ಅಂದ್ರೆ ಕಷ್ಟ ಆಗುತ್ತೆ. ಇದಿಷ್ಟು ಹೇಳಿ ಮುಂದಿನ ಇದು ಎರಡು ವಿಷಯಗಳು, ಕಾರ್ಯ ಪ್ರೀತಿ, ಕಾರ್ಯ ದ್ವೇಷ ಇದೆಯಲ್ಲ, ಆ ಎರಡೂ ಕೂಡ ತಿರ್ಗಾ ಕಾರ್ಯದ ಬಗೆಗಿನ ದ್ವಂದ್ವಗಳು. ಕಾರ್ಯ ಒಂದ್ಸರಿ ಅನ್ಸುತ್ತೆ, ಹೌದು ನಾನು ಕೆಲಸ ಮಾಡೋದ್ರಲ್ಲಿ ಸುಖ ಬೀಳ್ತೀನಿ ಅಂತ ಹೋಗ್ತೀನಿ, ಅದಕ್ಕೆ ಕಾರ್ಯ ಪ್ರೀತಿ ಬರುತ್ತೆ. ಅನ್ಕೊಂಡಿದ್ದಾಗಲಿಲ್ಲ, ಕಾರ್ಯ ದ್ವೇಷ ಬರುತ್ತೆ. ಅದರಿಂದ ಕಾರ್ಯವನ್ನು ಕುರಿತ ದ್ವಂದ್ವವನ್ನು ಮೀರೋದು ಹೇಗೆ ಅನ್ನೋದು ಮುಂದಿನ ಎರಡು ವಿಷಯಗಳ ಇದು. ಇದನ್ನ ವಾಸ್ತವವಾಗಿ ದ್ವಂದ್ವವನ್ನು ಇನ್ನೂ ಲಂಬಿಸುವುದಕ್ಕೆ ನನಗೆ ಸಾಧ್ಯವಿತ್ತು. ಬೇಕಾದಷ್ಟು ಉದಾಹರಣೆಗಳು ಕೊಟ್ಟು ಅದು ಉದಾಹರಣೆಗಳನ್ನೆಲ್ಲ ಕತ್ತರಿಸಿ, ಯಾಕೆಂದ್ರೆ ನಾನು ಈ ಓದುಗರ ಸಂಖ್ಯೆ ನೋಡಿದ್ರೆ ಮೊದಲನೇದು ನೋಡಿರೋ ಸಂಖ್ಯೆ ಎರಡನೇವ್ರು ನೋಡಲ್ಲ, ಎರಡನೇದು ನೋಡೋರು ಮೂರನೇದು ನೋಡಲ್ಲ. ಹಾಗಾಗಿ ಹೊಸ ವಿಷಯಕ್ಕಾರ ಹೋಗೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ. ತಮ್ಮ ಪ್ರತಿಕ್ರಿಯೆ ಹೇಳೋದಕ್ಕೆ ನಾನೀಗ ಅನುವು ಮಾಡಿಕೊಡ್ತೀನಿ. ಪುರಂದರದಾಸರು ಹೇಳಿದೆ ಅಂತ ನಂಗೇನು ಪುರಂದರದಾಸರ ಮೇಲೆ ವ್ಯಾಮೋಹ ಇಲ್ಲ. ಇವಳ ಮುಗ್ಗಲ ಬಸವಣ್ಣವರು ಹೇಳಿದ್ದಾರೆ, ಕಾಲ್ಗೆ ಕಟ್ಟಿದ ಗುಂಡು ಬೆನ್ಗೆ ಕಟ್ಟಿದ ಬೆಂಡು, ಮುಳುಗಲಿಯದು ಬೆಂಡು ತೇಲಲಿಯದು ಗುಂಡು, ಈ ತರ ನನ್ನ ಸ್ಥಿತಿ ಇದೆ ಅಂತ ಹೇಳ್ತಾರೆ. ನೋಡಿ, ಕಾಲಿಗೆ ಗುಂಡು ಕಟ್ಬಿಟ್ಟಿದ್ದಾರೆ, ಬೆನ್ನಿಗೆ ಬೆಂಡ್ ಕಟ್ಟಿದ್ದಾರೆ. ಅವಾಗ ಏನಾಗತ್ತೆ ಹೇಳಿ? ಗುಂಡು ಮುಳುಗ್ಸಕ್ ಹೋಗುತ್ತೆ, ಬೆಂಡು ತೇಲಕ್ಸಕ್ ಹೋಗುತ್ತೆ. ನಾವು ನಮ್ಗೆ ಡೈಲೆಮಾ ಅನ್ನೋ ಗುಂಡು ಬೆಂಡನ್ನು ಕಟ್ಕೊಂಡು ನಮ್ಮ ಜೀವನ ನಡೀತಾ ಇದೆ. ಎಷ್ಟು ಚೆನ್ನಾಗಿದೆ ಆ ರೂಪಕ ಅನ್ನುವಂಥದ್ದು ಯೋಚನೆ ಮಾಡಿ ಗಮನಿಸಿ. ಗುಂಡನ್ನು ಬೆಂಡನ್ನು ಕಟ್ಟಿಕೊಂಡವರು ನಾವೇ. ಈ ಅಂಶವನ್ನ ಅವರು ಬಸವಣ್ಣವರು ತುಂಬಾ ಸುಂದರವಾಗಿ ಹೇಳಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾ, ಈಗ ನಿಮ್ಮ ಪ್ರತಿಕ್ರಿಯೆಗೆ ನನಗೆ ಗೊತ್ತಿರುವ ಉತ್ತರನ ಹೇಳ್ತೀನಿ, ನೀವು ಹೇಳಿ. ನಾನು ಈ ಉತ್ತರ ಹೇಳೋಕ್ಕೋಸ್ಕರ ಅಲ್ಲ ಈ ವಿಷಯ, ಇದು ಈ ನಾವು ಮಾಡ್ತಾ ಇರುವಂತ ಜಾಲನ್ಯಾಸ. ಉತ್ತರ ಪ್ರಶ್ನೆಗಳನ್ನು ಹಾಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ. ಪ್ರಶ್ನೆಗಳನ್ನು ಹಾಕೊಂಡು ಎಂದಾರು ಒಂದ್ ದಿವಸ ಉತ್ತರ ಸಿಗುತ್ತೆ. ನಮ್ಮ ಗುರುಗಳೇ ರಾಜರತ್ನಂ ಹೇಳಿದ್ದಾರೆ, ಬದುಕಿದ್ರೆ ಯಾವ್ದಾನ ಪಡ್ಕಾನೆಗೆ ಹೋಗ್ಬೋದು, ಸತ್ಮೇಲೆ ಏನೈತಣ್ಣ ದೊಡ್ಡ ಸೊನ್ನೆನೆ. ನಾವು ಸತ್ತೋಗಿದೀವಿ, ಆಲೋಚನೆ ಮಾಡೋದಿಲ್ಲ. ನಮ್ಮ ಮಾತನ್ನ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಗಮನಿಸಿ. ಮೆಜಾರಿಟಿ ಆಫ್ ಅವರ್ ಕಾನ್ವರ್ಸೇಷನ್ ಇಸ್ ರಿಫ್ಲೆಕ್ಸ್ ಆಕ್ಷನ್, ಅಂದ್ರೆ ಪರಾವರ್ತಿತ ಪ್ರತಿಕ್ರಿಯೆ. ಪರೀಕ್ಷೆ ರಿಸಲ್ಟ್ ಬಂತಾ? ಏನು ಆಯ್ತು? ಫಸ್ಟ್ ಕ್ಲಾಸ್ ಬಂತು, ಹಾಗಾದ್ರೆ ಸ್ವೀಟ್ ಎಲ್ಲಿ?
ಈ ತರ ನಾವು ಮಾತಾಡ್ತಾ ಹೋಗ್ತಿದೀವಿ, ನಮ್ಮ ಆಲೋಚನೆ ಹವ್ಯಾಸ ಕಳ್ಕೊಂಡ್ಬಿಟ್ಟಿದೀವಿ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲರ ಹತ್ರ ಚೆನ್ನಾಗಿದ್ದೀನಿ, ಎಲ್ಲರ ಹತ್ರ ಮಾತಾಡಿ ಆಲೋಚನೆ ಮಾಡಿ ಮಾತಾಡ್ತಿದ್ದೀನಿ ಅಂತೇಳಿ ತುಂಬಾ ನಾಚಿಕೆ ಆಗತ್ತೆ ನಮ್ಗೆ ಹೇಳಕ್ಕೆ. ನಾವು ಆಲೋಚನೆ ಮಾಡೋ ಅಭ್ಯಾಸ ಕಳ್ಕೊಂಡು ಎಷ್ಟೋ ದಿವಸ ಆಗುತ್ತೆ. ನಮಸ್ಕಾರ. ಅದನ್ನ ಜೀವಂತವಾಗಿ ಇಟ್ಕೋಬೇಕಾದ್ರೆ ಕಷ್ಟಪಡ್ಬೇಕಾಗುತ್ತೆ. ಅದಕ್ಕೆ ಬರ್ಟ್ರಾಂಡ್ ರಸಲ್ ಕ್ಯಾನ್ ಮೆನ್ ಬಿ ರ್ಯಾಷನಲ್ ಅಂತ ಒಂದು ಪ್ರಬಂಧ ಬರೆದ್ರು. ಮ್ಯಾನ್ ಈಸ್ ಎ ರ್ಯಾಷನಲ್ ಅನಿಮಲ್ ಅಂತ ಎಲ್ಲರೂ ಹೇಳಿದ್ರೆ ಕ್ಯಾನ್ ಮ್ಯಾನ್ ಬಿ ರ್ಯಾಷನಲ್. ನಾವು ಯಾವ್ದನ್ನ ಪ್ರಶ್ನೆ ಮಾಡ್ಕೋತೀವಿ? ಇವತ್ತು ಬಟ್ಟೆ ಹಾಕೋತೀನಿ, ಈ ಬಟ್ಟೆ ಹಾಕೋಬೋದಾ ಇಲ್ವಾ, ಇದರಿಂದ ಏನ್ ಅನುಕೂಲ ಅಂತ ಪ್ರಶ್ನೆ ಮಾಡ್ಕೋತೀನಿ. ಉತ್ತರಕ್ಕೆ ಹುಡ್ಕೋದ್ ಬೇಡ, ನಮ್ಮ ಪ್ರಶ್ನೆಗಳೇ ಬೇರೆ ಕಡೆ ಬರ್ತಾ ಇದೆ. ಧನ್ಯವಾದ. ಈಗ ಪ್ರತಿಕ್ರಿಯೆ ಪ್ರಶ್ನೆ. ಇವತ್ತು ಸ್ವಲ್ಪ ವಿಷಯ ಗಹನವಾಗಿತ್ತು. ಕೇಳಿದ ವಿಷಯ ಅವರು ನಾರಾಯಣ ರಾವ್, ನಾನೇನ್ ಬೇಡ ಆ ವಿಷಯ ಅಂತ ಆಗಿತ್ತು. ಇದಕ್ಕಿನ್ನ ಸರಳವಾಗಿ ಹೇಳೋದು ಕಷ್ಟ, ಅದು ಒಂದೇ ಅವಧಿಯಲ್ಲಿ. ಕಾರ್ಯಪ್ರೀತಿನ ಎರಡು ಸಮಾನ ಸಂಖ್ಯೆಯಲ್ಲಿ ಬಂದಿರಬೇಕು ಅಂತ ಕಾಣುತ್ತೆ. ನೋಡಿ, ಯಾವ್ದಾದ್ರು ಮಾಡೋಣ, ತೊಂದರೆ ಇಲ್ಲ. ಅದಕ್ಕೆ ದ್ವಂದ್ವ ಮಾಡ್ಕೊಳ್ಳೋದು ಬೇಡ. ಯಾವ್ದಾದ್ಮೇಲೆ ಯಾವ್ದು ಮಾಡಿದ್ರು ಒಂದೇ. A+B = B+A. ತುಂಬಾ ಚೆನ್ನಾಗಿತ್ತು. ನಮಸ್ತೆ ಗುರುಜಿ. ಹೇಳಯ್ಯ. ತುಂಬಾ ಚೆನ್ನಾಗಿತ್ತು ಗುರುಜಿ. ನಾವು ಬಹಳ ಪ್ರಾಕ್ಟಿಕಲ್. ನೀವು ಅವಾಗವಾಗ ನನಗೆ ಸಾಕಷ್ಟನ್ನ ಹೇಳ್ತಾ ಇದ್ರಿ ದ್ವಂದ್ವದ ಬಗ್ಗೆ. ಆಮೇಲೆ ಜೊತೆಗೆ ನಾನು ಬೆಂಗಳೂರಿಗೆ ಬಂದಾಗ ವಾಣಿ ಅಕ್ಕರ್ದು ಊಟ ಮಾಡೋದ್ರದಂತೂ ಕರೆಕ್ಟ್ ನೀವು ಹೇಳಿದ್ದು. ದ್ವಂದ್ವಾತೀತರಾಗಿ ಅಂತ ಹೇಳ್ಕೊಂಡೆ ನನ್ನ ಜೀವನ ಮುಗಿಸಿದ್ದೀನಿ. ಹೇಳಿದ್ ಕರೆಕ್ಟ್. ಹೌದು. ನನ್ಗೆ ಖುಷಿಯಾಗಿದ್ದೇನಂದ್ರೆ ಅದರ ಮೂಲ ಹೆಂಗ್ ಬಂತು ಅನ್ನೋದನ್ನೆಲ್ಲ ತಿಳ್ಕೊಂಡೆ. ಜೊತೆಗೆ ಈಗ ದ್ವಂದ್ವ ಇರ್ಲೇಬೇಕು ಅಥವಾ ಇರಬಾರ್ದು ಅನ್ನೋದನ್ನ ನೀವು ಎರಡು ಉದಾಹರಣೆ ಕೊಟ್ರಿ. ಅಂದ್ರೆ ಯಾವ ಸಂದರ್ಭದಲ್ಲಿ ಇರ್ಬೇಕು, ಯಾವ ಸಂದರ್ಭದಲ್ಲಿ ಇರಬಾರ್ದು ಅಂತ. ಅದ್ ನಂಗೆ ಖುಷಿ ಆಯ್ತು. ಅದಕ್ ಬೇರೆ ಬೇರೆ ಉದಾಹರಣೆ ಕೊಟ್ರಿ ಮಹಾಭಾರತದ್ದು. ಖುಷಿ ಆಯ್ತು. ಹೌದು, ನಾನು ಶಂತನದ ಕತೆ ಅದನ್ನು ಓದಿದಾಗ ಅಲ್ಲಿ ಅದರಿಂದ ನೀವು ಹೇಳಿದ್ದು ಇವಾಗ ನನ್ಗೆ ಫ್ಲಾಶ್ ಆಗ್ತಾ ಇದೆ. ಒಂದೇ ನಿರ್ಧಾರ ತಟ್ಟನಿಗೆ ನಿರ್ಧಾರ ಮಾಡಿದಾಗ ಏನಾಗ್ತದೆ ಅಂತಕ್ಕಂಥದ್ದು. ಧನ್ಯವಾದ. ನಮ್ಮ ಜೀವನ ನಾವು ಕ್ಷುಲ್ಲಕ ಮಾಡ್ಬಿಡ್ತೀವಿ ನಾವೇ. ಕೆಲವು ಸರಿ ವಿ ಆರ್ ವೆರಿ ಸೀರಿಯಸ್ ಮೋರ್ ದ್ಯಾನ್ ವಾಟ್ ಇಟ್ ಈಸ್. ಎರಡೂ ಅಲ್ಲ. ಗಣೇಶ್ ಏನೋ ಹೇಳಿದೆ ಕೊರಟರು. ಗಣೇಶ್. ಸರ್, ಅದು ನೀವು ವೈಟಲ್ ಫೋರ್ಸ್ ಥಿಯರಿ ಅಂತ ಒಂದ್ ಸ್ವಲ್ಪ ಹೇಳಿದ್ರೆ, ಅದು ಪೂರ್ತಿ ಹೇಳಿಲ್ಲ ಅಂತ ಅನ್ಸುತ್ತೆ. ಅದನ್ನ ವೈಟಲ್ ಫೋರ್ಸ್ ಥಿಯರಿ ಅಂತ ಹೇಳಿದ್ದು ಹೋದ್ ಸರಿ ಕೂಡ ನಾನು ಹೇಳಿದ್ದೆ, ಅದಕ್ಕೆ ಬೇಗ ಹೇಳಿದೆ ಅಷ್ಟೇ. ಏನಿಲ್ಲ, ಇದು ತುಂಬಾ ಸರಳ. ದೇಹದಲ್ಲಿ ಒಂದು ವಿಶಿಷ್ಟವಾದ ಜೀವಿಗೆ ವಿಶಿಷ್ಟವಾದ ಬಲ ಇದೆ, ಅದು ವೈಟಲ್ ಫೋರ್ಸ್ ಅಂತ ನಂಬ್ಕೊಂಡಿದ್ರು. ಈಗಲೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಬಯೋ ಕೆಮಿಸ್ಟ್ರಿ ಅಂತೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಆರ್ಗನ್ ಉಪಯೋಗಿಸೋದು, ಬಯೋ ಅಂದ್ರೆ ಜೀವಕ್ಕೆ ಸಂಬಂಧಪಟ್ಟಿದ್ದು ಅಂತ. ಆದ್ರೆ ಭಾರತೀಯರು ಏನ್ ಹೇಳ್ತಾ ಇದ್ರು ಅಂದ್ರೆ, ದೇಹ ಇದೆಯಲ್ಲ, ಮಾನವ ದೇಹ ಇದೆಯಲ್ಲ, ಅದೆಲ್ಲವೂ ಕೂಡ ಪ್ರಕೃತಿಗೆ ಸೇರಿದ್ದು, ಪ್ರಕೃತಿ ನಿಯಮವನ್ನೇ ಪಾಲಿಸುತ್ತದ್ರಿಂದ ಏನು ವೈಟಲ್ ಫೋರ್ಸ್ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಪಂಚಭೂತಗಳಿಂದ ಆದಂಥ ಬೇರೆ ವಸ್ತುಗಳು ಪ್ರಜ್ಞೆ ಇಲ್ಲ, ಸ್ವಯಂ ಪ್ರಜ್ಞೆ ಇಲ್ಲ, ಲೋಕ ಪ್ರಜ್ಞೆ ಇದೆಯಲ್ಲ ಅಂದ್ರೆ ಆ ಪ್ರಜ್ಞೆಗೆ ಕಾರಣ, ಕಾನ್ಶಿಯಸ್ನೆಸ್ಗೆ ಏನ್ ಕಾರಣ ಅಂತ ಹೇಳಿದ್ರು ಅಂದ್ರೆ ಅದು ನಿರ್ಗುಣವಾದದ್ದು ಅಂತ ಹೇಳಿದ್ರು. ಅಂದ್ರೆ ಏನಾಯ್ತು, ನನಗೆ ನಿಮಗೆ ಸಗುಣವಾದ ಗುಣದ ಭಿನ್ನಾಭಿಪ್ರಾಯ ಇದೆ. ನಿರ್ಗುಣವಾದಾಗ ನಾನು ನಿರ್ಗುಣ ನೀವು ನಿರ್ಗುಣ ಅಂದ್ರೆ ಭಿನ್ನಾಭಿಪ್ರಾಯ ಇಲ್ಲ. ಅಂದ್ರೇನಾಯ್ತು, ಎಲ್ಲ ಜೀವಿಗಳಲ್ಲೂ ವಿವಿಧತೆಯಲ್ಲಿ ಏಕತೆ ಇದೆ ಅಂತ ಹೇಳಿದ್ರೆ ಹೊರತು ನಿರ್ಜೀವಿಗಳಲ್ಲಿ ಇಲ್ಲದ ವಿಶಿಷ್ಟವಾದದ್ದು ಜೀವಿಯಲ್ಲಿದೆ ಅಂತ ಹೇಳಲಿಲ್ಲ. ಅದಕ್ಕೆ ವೈಟಲ್ ಫೋರ್ಸ್ ಥಿಯರಿ ಇಲ್ಲಿ ಬರಲೇ ಇಲ್ಲ. ಇಲ್ಲೇ ಆಲೋಚನೆ ಮಾಡಿದ ರೀತಿಯೇ ಬೇರೆ. ಅದರಿಂದ ಅಲ್ಲಿ ರಾಸಾಯನಿಕ ಕ್ರಿಯೆಗಳೆಲ್ಲವೂ ಕೂಡ ವೈಟಲ್ ಫೋರ್ಸ್ ಇಂದ ಆಗುತ್ತೆ ಅಂದ್ರೆ ಇಲ್ಲೇನ್ ನಂಬ್ಕೊಂಡಿದ್ರು, ಇಲ್ಲಿ ನಡೆಯೋದು ರಾಸಾಯನಿಕ ಕ್ರಿಯೆ, ಅಲ್ಲಿಯ ಪರಮಾಣುಗಳೇ ಇಲ್ಲೂ ಬಂದಿರೋದ್ರಿಂದ ಇಲ್ಲಿ ಬೇರೆ ಅಲ್ಲ ಅಂತಾನೆ ಹೇಳಿದ್ರು. ಹಾಗಾದ್ರೆ ಭಿನ್ನವಾಗಿರೋದು ಹೇಗೆ ಅನ್ನೋದಕ್ಕೆ ನಿರ್ಗುಣವಾದಂತಹ ಒಂದು ಪ್ರಜ್ಞೆ ಅಂತ ಹೇಳಿದ್ರು. ಸಗುಣವಾದದ್ದರಲ್ಲಿ ನಿರ್ಗುಣದಲ್ಲಿ ಏಕತೆ ಇದೆ, ಗುಣದಲ್ಲಿ ಎಂದೂ ಏಕತೆ ಬರೋಕ್ ಸಾಧ್ಯ ಇಲ್ಲ, ಗುಣದಲ್ಲಿ ದ್ವಂದ್ವ ಅಂತ ಹೇಳಕ್ ಸಾಧ್ಯ. ಗುಣ ಹೋದ್ರೆ ದ್ವಂದ್ವ ಆಗೋದು ಸಹಜ ಅಂತ ಹೇಳಿದ್ರು ಅಂತ ಆ ಥರದಲ್ಲಿ ನಾನು ಹೇಳಿದ್ದೆ. ಈಗ ಸ್ಪಷ್ಟ ಆಯ್ತಾ?
ಇನ್ನೂ ಅನುಮಾನ ಇದ್ರೆ ಹೇಳಿ. ಓಕೆ ಸರ್, ಸರಿ ಸರ್, ಸರಿ ಆಯ್ತು ಈಗ. ಹ್ಮ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸೋಮಶೇಖರ್. ಆ, ದ್ವಂದ್ವ ಇದು ಎಲ್ಲಾ ವಿಚಾರದಲ್ಲೂ ಸಾಮಾನ್ಯವಾಗಿ ಬರುತ್ತೆ ಅಂತ ಅನ್ಸುತ್ತೆ ಸರ್. ಸಣ್ಣ ಸಣ್ಣ ಸಂಗತಿಗಳಲ್ಲೇ ಈಗ ಹೋಗ್ಲಾ 5 ನಿಮಿಷ ಹೌದು. ಬಿಟ್ಕೊಂಡು ಹೋಗ್ಲಾ ಅಂತ ಕೇಳಿದ್ರೆ ಅದನ್ನೇ ಒಂದು ಗೊಂದಲ ಮಾಡ್ಕೋತಾ 5 ನಿಮಿಷ ಆಗೋದಕ್ಕೆ ಅದ್ರ ಬಗ್ಗೆ 1/4 ಗಂಟೆ ಯೋಚನೆ ಮಾಡ್ತಾರೆ. ಹೌದು. ಕೆಲವು ಸಲ ದ್ವಂದ್ವ ಒಂದು 3 ವಿಚಾರದಲ್ಲಿ ಹ್ಮ್. ಇದು ಸರಿನೋ ಇದು ಸರಿ ಅನ್ಬೇಕಾದ್ರೆ 3 ದ್ವಂದ್ವ ಪ್ಲಸ್ ದ್ವಂದ್ವ ಅದು ಹಾಗಾಗುತ್ತೆ. ಅದು ಸಾಮಾನ್ಯ ಅಂತ ಕಾಣುತ್ತೆ, ಅದು ಎಲ್ಲ ಇದ್ದೇ ಇರುತ್ತೆ ಅದು. ಅದು ನಾವು ವಯಾಮೀರಿ ಆಗ್ಬೇಕು ಅಂತ ದೊಡ್ಡದ್ ಮಾಡಬಾರ್ದು ಅಂತ ಅಷ್ಟೇ. ದೊಡ್ಡದು ಮಾಡಬಾರ್ದು. ಕರೆಕ್ಟ್. ಅಲ್ಲೇ ಸರಿ ತಪ್ಪು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಲ್ಲ, ಸರಿ ತಪ್ಪು ಗೊತ್ತಾಗಲ್ಲ ಸರ್, ಎಲ್ಲ ನಮ್ ಕಲ್ಪನೆನೆ. ನನ್ನ ಸಾಮರ್ಥ್ಯ ಈಗ ಯುದ್ಧ ಆಗುತ್ತೆ, ಯುದ್ಧ ಆಗ್ಬೇಕಾದ್ರೆ ಶತ್ರುನ್ ಸಾಯಿಸ್ತೀನಿ ಅಂತ ನಾನು ಪೌರುಷದ್ ಮಾತಾಡ್ತೀನಲ್ಲ, ಉತ್ತರ ಹೇಳಿದ್ನಲ್ಲ, ಅವನಿಗೆ ಅವನ ಸಾಮರ್ಥ್ಯ ಗೊತ್ತಿತ್ತಾ? ಇಲ್ಲ. ದುರ್ಯೋಧನ ಸೈನ್ಯ ನೋಡಿದ್ನ ಅವನು? ಇಲ್ಲ. ನಮ್ಮ ನಿರ್ಧಾರಗಳು ಉತ್ತರಂಗಿನ್ನ ಏನೂ ಭಿನ್ನವಲ್ಲ. ಎಲ್ಲ ಊಹೆ ಮೇಲೆ ನಡೀತಾ ಇರೋದು ಪ್ರಪಂಚ, ವಾಸ್ತವದ ಮೇಲೆ, ಅಳತೆಯ ಮೇಲೆ ಅಲ್ಲ. ಅದಕ್ಕೆ ದ್ವಂದ್ವ ಸಹಜ ಅಂತ. ದ್ವಂದ್ವ ತುಂಬಾ ಸಹಜ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಬಂತು ಸರ್. ಓಕೆ. ಚೆನ್ನಾಗಿ. ಮುಂದಿಂದ ಯಾವ್ದು ಮಾಡೋಣ? ಕಾರ್ಯ ಪ್ರೀತಿ ಮಾಡೋಣ, ಕಾರ್ಯ ದ್ವೇಷ ಮಾಡೋಣ? ದ್ವಂದ್ವ ಮಾಡ್ಕೊಳ್ಳಲ್ಲ ನಾನು, ರೆಡಿ ಆಗ್ಬೇಕಲ್ಲ. ಕಾರ್ಯ ಪ್ರೀತಿನೇ ಇರ್ಲಿ ಗುರುಜಿ. ಆಯ್ತು, ಆಗ್ಬೋದು. ಹಾಗಾದ್ರೆ ಮುಂದಿನ 82ನೇ ಜಾಲನ್ಯಾಸ ಕಾರ್ಯ ಪ್ರೀತಿ. ಶೀರ್ಷಿಕೆ ಇದಕ್ಕಿದೆ, ಇಲ್ಲಿಗೆ ನಿಲ್ಸಿ ಬದಲಾಯಿಸೋಣ ಅಂತ ಅನ್ಕೊಂಡೆ. ಗಣೇಶ್ ಅವರ ಅಭಿಪ್ರಾಯದಲ್ಲಿ ಇದನ್ನ 100 ಮಾಡ್ಬಿಡೋಣ, ಮುಂದಕ್ಕೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ವಿ ಆರ್ ಕಂಟಿನ್ಯೂಯಿಂಗ್ ಆನ್ ದಿ ಸೇಮ್ ಟೈಟ್ಲ್, ಬೇರೆ ಬೇರೆ ಟಾಪಿಕ್ ಬೇರೆ ಅಷ್ಟೆ. ಮುಗಿಸ್ಬೋದು ಅಂತ ಕಾಣುತ್ತೆ ಗಣೇಶ್. ಇನ್ಯಾರು ಪ್ರತಿಕ್ರಿಯೆ ತೋರಿಸೋ? ಕಾರ್ಯ ಪ್ರೀತಿಗೂ 10 ಬಂದಿದೆ, ಕಾರ್ಯ ದ್ವೇಷಕ್ಕೆ 5 ಬಂದಿದೆ. ಅದರಿಂದ ಅವೆರಡರ ಮಧ್ಯೆ ನಾನು ಕಂಪೇರ್ ಮಾಡಿರಲಿಲ್ಲ. ಸೊ ಅದರಿಂದ ಕಾರ್ಯ ಪ್ರೀತಿನೇ ಮಾಡೋಣ. ಮುಂದಿನ ವಾರ ಕಾರ್ಯ ಪ್ರೀತಿ, ಆಮೇಲೆ ಕಾರ್ಯ ದ್ವೇಷ, ರಭಸ ಜೀವನ, ಅವೆರಡು ಈಕ್ವಲ್ ಇದೆ, ಅದು ಯಾವ್ದಾದ್ರು ಒಂದು ಮಾಡೋಣ. ಆಮೇಲೆ ಭಯ ಭೀತಿ ಕೊನೆಯದು 5ನೇ. ಪ್ರಶಾಂತ್ ಹೇಳಿದಾಗೆ ಬಹುಶಃ ನಿಮ್ಮ ಶಿಷ್ಯಂದ್ರಿಗೆ ನೀವು ಮುಗಿಸ್ಬಿಡಿ ಅಷ್ಟೇ, ಯಾರು ಮಾತಾಡ್ತಿಲ್ವಲ್ಲ. ಅದೇ ನಿಮ್ಮ ಶಿಷ್ಯಂದ್ರಿಗೆ ನೀವು ಹೇಳಿದ ಬಹುದೊಡ್ಡ ಫಿಲಾಸಫಿ ಅಂತಂದ್ರೆ ನಿರ್ದ್ವಂದ್ವರಾಗಿರ್ರಿ ಅಂತಲೇ ನೀವು ಭಾಳಷ್ಟು ಸಂದರ್ಭದಲ್ಲಿ ನಮ್ಗೆ ಹೇಳ್ಕೊಂಡು ಬಂದಿರುವಂಥದ್ದು. ಇವತ್ತು ಉಪನ್ಯಾಸ ಅದ್ಭುತವಾಗಿತ್ತು ಸರ್. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ